ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಚಿದಾನಂದ ಅವಧೂತರು ರಚಿಸಲ್ಪಟ್ಟಿರುವ ಶ್ರೀ ದೇವಿ ಮಹಾತ್ಮ್ಯದ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಶುಂಭ ನಿಶುಂಭರನ್ನು ದೇವಿಯು ಕೊಂದ ಮೇಲೆ ದೇವತೆಗಳು ಸ್ತುತಿ ಮಾಡ್ತಾ ಇದ್ದಾರೆ. ಆ ಸ್ತುತಿ ಮಾಡೋದರ ಹೆಸರುಗಳಲ್ಲಿ ಎಷ್ಟೋ ಬ್ರಹ್ಮ ವಿಚಾರ ಇದೆ. ಅದರಲ್ಲಿ ದೇವಿಯನ್ನು ಬ್ರಹ್ಮವಿದ್ಯಾ ಸ್ವರೂಪಳೆ, ನಿತ್ಯಾನಿತ್ಯ ವಿವೇಕ ಸ್ವರೂಪಳೆ, ಜ್ಞಾನ ಸ್ವರೂಪಳೆ, ಸರ್ವಸಾಕ್ಷಿ ಸ್ವರೂಪಳೆ ಅಂತ ಆ ಹೆಸರುಗಳಲ್ಲಿ ಹೊಗಳೋದ್ರಲ್ಲೇ ಅರ್ಥ ಆಗುತ್ತೆ. ನಮ್ಮಲ್ಲಿರೋ ನಾವು ಇವತ್ತು ಪರಮಾನಂದ ಸ್ಥಿತಿ, ನಮ್ಮ ಸಹಜಾನಂದ, ನಮ್ಮದೇ ಸಂಪತ್ತಾದಂಥ ಸಹಜಾನಂದನ ನಾವು ಯಾಕೆ ಹೊಂದಕ್ಕಾಗ್ತಾ ಇಲ್ಲ ಅಂದರೆ ನಮ್ಮಲ್ಲಿರೋ ರಾಕ್ಷಸ ಗುಣಗಳೇ, ಆ ಆಸುರಿ ಸಂಪತ್ತಿಗಳೇ ನಮ್ಮನ್ನು ಪ್ರಪಂಚದ ಕಡೆ ಬಹಿರ್ಮುಖ ಮಾಡ್ತಾ ಇದ್ದಾವೆ. ಮತ್ತು ಅಂಥ ಆಸುರಿ ಸಂಪತ್ತನ್ನು ನಮ್ಮಲ್ಲಿ ನಾವು ಸಾಯಿಸ್ಕೋಬೇಕಂದ್ರೆ ಹೇಗೆ, ಅದು ವಿವೇಕ ಕೊಟ್ಟಿದ್ದಾರೆ. ಫಸ್ಟು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಮತ್ತು ಮಮಭಾವ, ಅಹಂಭಾವ. ಶುಂಭ ನಿಶುಂಭರಂದರೆ ಅಹಂಭಾವ, ಮಮಭಾವ. ಈ ಒಂದೆಲ್ಲ ಭಾವಗಳನ್ನು ನಾವು ನಮ್ಮಲ್ಲಿ ವಿಚಾರದಿಂದ ಸಾಯಿಸ್ಕೊಂಡ ಮೇಲೆ ನಮ್ಮಲ್ಲಿರೋ ದೇವಿ ಪ್ರಕಾಶಲಾಗ್ತಾಳೆ. ಈಗ ಆ ರಾಕ್ಷಸರನ್ನು ನಾವು ನಮ್ಮ ಒಳಗಡೆ ಇರೋ ರಾಕ್ಷಸರನ್ನು ಸಾಯಿಸಬೇಕಂದ್ರೆ ನಾವೇನು ಮಾಡಬೇಕು? ದೇವಿ ಹತ್ರ ಶರಣು ಹೋಗಬೇಕು. ದೇವಿ ಹತ್ರ ಹೆಂಗೆ ಹೋಗೋದು? ನಮಗಿಂತ ಹೊರಗಡೆನ, ಮನೆ ದ್ವೀಪಕ್ಕೆ, ನಮ್ಮ ಶರೀರಕ್ಕಿಂತ ಬಿಟ್ಟು ಹೊರಗಡೆ ಹುಡುಕಬೇಕಾ ದೇವಿಯನ್ನು? ಇಲ್ಲ, ನಮ್ಮ ಶರೀರದ ಒಳಗಡೆನೇ ದೇವಿಯನ್ನು ಇಲ್ಲೇ ನಾವು ಹುಡ್ಕೋಬೇಕು. ನಮ್ಮ ಒಳಗಡೆನೇ ದೇವಿಯನ್ನು ನಾವು ಜಾಗೃತ ಕಳಿಸ್ಬೇಕು. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿಗಳನ್ನು ತೆಕ್ಕೊಂಬಿಟ್ರೆ ದೇವಿ ಒಳಗಡೆ ಇರೋದು ದೇವಿ ಜಾಗೃತಲಾಗ್ತಾಳೆ. ಆ ದೇವಿ ಜಾಗೃತಲಾಗಿದಾಗ ಇವೆಲ್ಲ ನಮ್ಮ ಒಳಗಡೆ ಇರೋ ರಾಕ್ಷಸರು ಏನಿದ್ದಾರೋ ಅವರೆಲ್ಲ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಅಹಂಕಾರ, ಮಮಕಾರ, ಆಸೆ ಇವೆಲ್ಲ ಕೂಡ ನಷ್ಟ ಆಗ್ತವೆ. ಯಾವಾಗ ಇವು ನಷ್ಟ ಆಗ್ತವೆ ಆವಾಗ ನಮಗೆ ಹೊರಗಡೆಯಿಂದ ದುಃಖ ಬರೋದಿಲ್ಲ, ಆತ್ಯಂತಿಕ ದುಃಖ ನಿವೃತ್ತಿ ಆಗುತ್ತೆ. ಇದೇ ಸಾರವಾಗಿರುತ್ತೆ. ಅದಕ್ಕೆ ಇವಾಗ ದೇವಿ ಅವರೆಲ್ಲ ಸ್ತುತಿ ಮಾಡಿದ ಮೇಲೆ ಈ ದೇವಿ ಪುರಾಣವನ್ನು ಯಾರ್ಯಾರು ಓದ್ತಾ ಇರ್ತಾರೋ, ಪಾರಾಯಣ ಮಾಡ್ತಾ ಇರ್ತಾರೋ, ದೇವಿ ಉಪಾಸನೆ ಮಾಡ್ತಾ ಇರ್ತಾರೋ ಅವ್ರಿಗೆ ಏನೇನೆಲ್ಲ ಫಲ ಸಿಗುತ್ತೆ ಅಂತ ಈಗ ವರ್ಣನೆ ಬರುತ್ತೆ. ಮನೆಯಲ್ಲಿ ದನಕರುಗಳು, ಎಲ್ಲ ಥರದ ಧಾನ್ಯಗಳು ತುಂಬುವವು. ಮುಂಚೆನೇ ಹೇಳಿದ್ವಿ, ಚಿದಾನಂದ ಅವಧೂತರು ಜ್ಞಾನ ಸಿಂಧು ಅನ್ನೋ ಪುಸ್ತಕನೂ ಬರೆದಿದ್ದಾರೆ. ನಿಮಗೆ ಕೇವಲ ಮೋಕ್ಷನೇ ಬೇಕಂತ ಡೈರೆಕ್ಟಾಗಿ ಜ್ಞಾನ ಸಿಂಧಿಗೆ ಹೊಟ್ಟೋಗ್ಬಿಡಿ. ಈ ಇಹಲೋಕದಲ್ಲಿ ಈಗ ಏನು ಶೇಷವಾದ ಜೀವನ ಮಿಕ್ಕಿದೆಯೋ ಆ ಜೀವನದಲ್ಲೂ ಕೂಡ ಅನಾಯಾಸವಾಗಿ, ಇಹಲೋಕದಲ್ಲಿ ಅನಾಯಾಸವಾಗಿ ಜೀವನ ಚೆನ್ನಾಗಿ ನಡಿಬೇಕಂತ ಇಚ್ಛೆ ಇದ್ದು ಮೋಕ್ಷ ಈ ಎರಡೂ ಬೇಕು ಅಂದ್ಕೊಂಡ್ರೆ ಈ ದೇವಿ ಮಹಾತ್ಮೆಯನ್ನು ಕೇಳಿ ಅಂತ. ಎರಡೂ ಪ್ರಕಾರ. ಯಾಕಂದರೆ ಇದರಲ್ಲಿ ನಿಷ್ಕಾಮ ಕರ್ಮಯೋಗ, ಉಪಾಸನೆ, ಜ್ಞಾನ ವಿಚಾರ 3 ಇರುತ್ತೆ ಇದರಲ್ಲಿ. ಆದ್ದರಿಂದ ಈ ಗ್ರಂಥದಲ್ಲಿ ಇಹಲೋಕದಲ್ಲೂ ಮತ್ತು ಮೋಕ್ಷ ಇಚ್ಛೆ ಇರೋಂಥವ್ರು ಇಬ್ರಿಗೂ ಕೂಡ ಇದರಲ್ಲಿ ಕಾನ್ಸೆಪ್ಟ್ ಇದೆ. ಆದ್ದರಿಂದ ಲೌಕಿಕವಾದ ಲಾಭಗಳು ಕೂಡ ಹೆಚ್ಚಿರ್ತವೆ. ನಾನು ನೋಡಿದ್ದೀನಿ, ದೇವಿ ಉಪಾಸಕರು ಉತ್ತರ ಭಾರತದಲ್ಲಿ ಹೆಚ್ಚು ಜನ ಮಾಡಿರ್ತಾರೆ. ಅವರು ಸನ್ಯಾಸ ತಗೊಂಡು ಎಲ್ಲ ವಿರಕ್ತ ಸ್ಥಿತಿಯಲ್ಲಿ ಹೋದರೂ ಕೂಡ ಮತ್ತು ದೊಡ್ಡ ದೊಡ್ಡ ಆಶ್ರಮಗಳಿಗೆ ಮಂಡಲೇಶ್ವರ ಆಗಲೇಬೇಕಾಗ್ಬಿಡುತ್ತೆ. ಯಾಕಂದರೆ ದೇವಿ ಉಪಾಸನೆ ಪವರ್ ಹಂಗಿರುತ್ತೆ, ಲಕ್ಷ್ಮೀ ಕಟಾಕ್ಷವೂ ಹಂಗೆ ಇರುತ್ತೆ. ಅವರು ಬೇಡ ಅಂದರೂ ಕೂಡ ಆ ಥರ ಬಂದುಬಿಡ್ತಾ ಇರುತ್ತೆ. ಆ ದೇವಿಯ ಒಂದು ಕೃಪೆ ಅಷ್ಟು ಬೇಗನೆ ಇರುತ್ತೆ ಮತ್ತು ಭಕ್ತರನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊತಾ ಇರ್ತಾರೆ ಆ ಶಕ್ತಿ. ನೆನೆಸಿದ್ದಕ್ಕಿಂತ ಮೊದಲೇ ಕಾರ್ಯಗಳು ತಾವೇ ಸ್ವಾಭಾವಿಕವಾಗಿ ಆಗುವವು. ಸಂಕಲ್ಪ ಬಂತಂದರೆ ಸಾಕು, ಆ ಸಂಕಲ್ಪ ಗೊತ್ತೇ ಆಗೋದಿಲ್ಲ ಹೆಂಗಾಗುತ್ತೋ ಏನೋ ಅಂತ. ಆ ಸಂಕಲ್ಪಗಳು ಪೂರ್ತಿ ಆಗಿಬಿಡುತ್ತೆ. ಮತ್ತು
ಧನವು, ಮನೆ, ಖಜಾನೆ ತುಂಬಿರುವವು. ಈ ಎಲ್ಲ ಭಾಗ್ಯವೂ ದೇವಿ ಚರಿತ್ರೆಯನ್ನು ಓದುವವರಿಂದ ಆಗುವುದು. ಈ ದೇವಿ ಚರಿತ್ರೆಯನ್ನು ಉಪಾಸನೆ ಮಾಡ್ತಾ ಇರಬೇಕು, ದೇವಿ ಬಗ್ಗೆ ಚಿಂತನೆ ಮಾಡ್ತಿರಬೇಕು. ದುಷ್ಟ ಸ್ವಪ್ನಗಳು ನಾಶವಾಗಿ ಒಳ್ಳೆಯ ಸ್ವಪ್ನಗಳು ತೋರುವವು. ಮನೆಯಲ್ಲಿ ಶಿಶುಗಳು ಶಾಂತಿಯಿಂದಿರುವವು. ಬಾಲಗ್ರಹಾದಿ ರೋಗಗಳು ದೂರವಾಗುವವು. ಜಗತ್ತಿನ ಸುದ್ದಿಯನ್ನು ಕೇಳುವನು. ದೇಹವು ಆರೋಗ್ಯದಿಂದಿರುವುದು. ಶುಭಮಂಗಳ ಕಾರ್ಯಗಳು ಸದಾ ನಡೆಯುತ್ತಿರುವವು. ಇವೆಲ್ಲ ನನ್ನ ಚರಿತ್ರೆಯ ಮಹಿಮೆ ಎಂದಳು. ದೇವಿ ಅದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಹೋದ ವರ್ಷ ಇದೇ ದೇವಿ ನವರಾತ್ರಿಯಲ್ಲಿ ಅಷ್ಟಮಿ ದಿವಸನೇ ಅಲ್ಲಿ ಹೊರಗಡೆ ಮೆಣಸಿನ ತೋಟ ಹಾಕಿದ್ವಿ. ಆವಾಗ ಹಿಂಗೆ ಎಲ್ಲ ವಿದ್ಯಾರ್ಥಿಗಳು ಇವರು ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದ್ರು, ಯಾರೂ ಇರಲಿಲ್ಲ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪೂಜೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಮಳೆ ಬಂದಿರಲಿಲ್ಲ. ಆವಾಗ ಕರೆಕ್ಟಾಗಿ ಒಂದು ವಾರ ಮಳೆನೇ ಬಂದಿರಲಿಲ್ಲ. ಇನ್ನು ಆವತ್ತು ಒಂದು ದಿವಸ ಅಷ್ಟಮಿ ದಿವಸ ಅದಕ್ಕೆ ನೀರು ಇರಲಿಲ್ಲ ಅಂದಿದ್ರೆ ಒಣಗೋಗ್ಬಿಡ್ತಾಯಿತ್ತು. ಎಲ್ಲ ದೊಡ್ಡ ಸೈಜ್ ಬಂದಿದ್ದಾವೆ. ಒಂದು ಮಿಸ್ಟೇಕ್ ಮಾಡಿದ್ರೆ ಅಷ್ಟು ಪರಿಶ್ರಮ ವ್ಯರ್ಥ ಆಗಿಬಿಡ್ತಾಯಿತ್ತು. ನಾವು ಅಷ್ಟಮಿ ದಿವಸ ಎಲ್ಲ ಪೂಜೆ ಮಾಡಿದ್ಮೇಲೆ ಸ್ತುತಿ ಮಾಡುವಾಗ ನೆನಪು ಬಂದುಬಿಡ್ತು, ಅಯ್ಯೋ ಅದಕ್ಕೆ ನೀರಿಡೋದಕ್ಕೆ ಇವತ್ತು ಯಾರು ಎಲ್ಲರೂ ಬ್ಯುಸಿ ಇದ್ದರು. ನಾಗಪ್ಪ ಅವ್ರ ತಾಯಿಯವರು ಕಾಲ ಆಗಿದ್ರೆ ಅದಕ್ಕೆ ಅವರು ಒಳಗಡೆ ಎಂಟ್ರಿ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಆದ್ದರಿಂದ ದೇವಿಯನ್ನು ಒಂದೇ ಪ್ರಾರ್ಥನೆ ಮಾಡಿದ್ವಿ, ಅಮ್ಮ ತಾಯಿ ಹೆಚ್ಚು ಬೇಡ, ಕೇವಲ ಮೆಣಸಿನ ಗಿಡ ಬದುಕುವಷ್ಟು ಸ್ವಲ್ಪ ಮಳೆ ಸುರಿಸ್ಬಿಡು ಅಂತ ಪ್ರಾರ್ಥನೆ ಮಾಡಿದ್ದು. ಒಂದು 10-15 ನಿಮಿಷಕ್ಕೆ ಆರತಿ ಮಾಡ್ತಾಯಿದ್ವಿ, ಮಳೆ ಬಂದುಬಿಡ್ತು. ಮಳೆ ಬಂದು ಕರೆಕ್ಟಾಗಿ ಅದು ಮೆಣಸಿನ ಗಿಡ ಬದುಕುವಷ್ಟು ಮಾತ್ರ ಮಳೆ ಬಂದು ನಿಂತೋಯ್ತು. ಮತ್ತು ಸುತ್ತಮುತ್ತ ಎಲ್ಲೂ ಇಲ್ಲ ಮನೆ. ಒಂದು 2-3 ಕಿಲೋಮೀಟ್ರ್ ಸುತ್ತಲೂ ಬಿದ್ದಿದೆ ಅಷ್ಟು ಮಳೆ. ಆ ಕಡೆಯೂ ಇಲ್ಲ, ಊರ್ಕುಂದ ದಾಟ್ರೆ ಆ ಕಡೆಯೂ ಮನೆಯಲ್ಲ, ಈ ಕಡೆ ಏರಿಗೇರಿ ದಾಟ್ರೆ ಆ ಕಡೆಯೂ ಮಳೆ ಬಿದ್ದಿರಲಿಲ್ಲ. ಇಷ್ಟು ಏರಿಯಾದಲ್ಲೇ ಬಿದ್ದಿತ್ತು. ಅದು ಮಹಿಮೆ ಆದಷ್ಟೇ. ಭಕ್ತಿಯಿಂದ ಶ್ರದ್ಧೆಯಿಂದ ಕನೆಕ್ಟ್ ಆಗಬೇಕಷ್ಟೇ. ಆ ಶಕ್ತಿಯಿಂದ ಕನೆಕ್ಟ್ ಆದಾಗ ಆ ಥರ ಅನಾಯಾಸವಾಗಿ ಕೆಲಸ ನಡೀತಾ ಇರ್ತವೆ. ದೇವಿಯ ಚರಿತ್ರೆಯ ಓದುವವರಿಂದ 14 ವಿದ್ಯೆಗಳು, 6 ಶಾಸ್ತ್ರಗಳು, ನಿತ್ಯಾನಿತ್ಯ ವಿಚಾರಗಳು ದೊರಕುವವು. ಇದು ಕೂಡ ನೋಡಿದ್ದೀನಿ ನಾನು. ಕೆಲವೊಂದು ಆಚಾರ್ಯರಿದ್ದಾರೆ, ದೇವಿ ಉಪಾಸನೆ ಮಾಡಿ ಎಂಥ ಬ್ರೈನ್ ಶಾರ್ಪ್ ಆಗಿಬಿಡುತ್ತಂದರೆ ಮತ್ತು ಅವ್ರ ಎದುರುಗಡೆ ಯಾರೂ ಶೈನ್ ಆಗೋದಕ್ಕಾಗೋದಿಲ್ಲ. ಈಗ ಸೂರ್ಯ ಬಂದ ತಕ್ಷಣ ನಕ್ಷತ್ರಗಳು ಹೆಂಗೆ ಕಾಣಿಸ್ತಿರೋ ಮಾಯ ಆಗಿಬಿಡ್ತವೆ. ನಕ್ಷತ್ರ ಈಗಲೂ ಇದ್ದಾವೆ, ಈಗಲೂ ಹಂಗೆ ಕಾಣಿಸ್ತಾ ಇರ್ತವೆ. ಆದರೆ ಸೂರ್ಯನ ಬೆಳಕು ಬರೋ ಅಷ್ಟಾಗಿ ಅದು ಅಭಿಭೂತ ಆಗಿಬಿಡುತ್ತೆ. ಸಾಯಂಕಾಲ ಚಂದ್ರನ ಬೆಳಕು ನಕ್ಷತ್ರಗಳ ಬೆಳಕನ್ನು ತಬ್ಬೋದಕ್ಕಾಗೋದಿಲ್ಲ. ಅದಕ್ಕೆ ನಕ್ಷತ್ರಗಳ ಬೆಳಕು ಕಾಣಿಸ್ತಾ ಇರುತ್ತೆ. ಹಂಗೆ ಇರ್ತವೆ ನಕ್ಷತ್ರಗಳು. ಕೇವಲ ಸೂರ್ಯನ ಬೆಳಕು ಬಂದ ತಕ್ಷಣ ಅವು ಅಭಿಭೂತ ಕಾಣಿಸೋದಿಲ್ಲ. ಹಾಗೆ ದೇವಿ ಉಪಾಸಕರು ಶಾಸ್ತ್ರದಲ್ಲಾಗಲಿ ಪ್ರವಚನದಲ್ಲಿ ಬಂದರೂ ಕೂಡ ಅವರು ಪ್ರವಚನದ ಮುಂದೆ ಅವ್ರ ಮುಂದೆ ಮಿಕ್ಕಿದವರು ಆಟೋಮೆಟಿಕ್ ಡೌನ್ ಆಗಿಬಿಡ್ತಾರೆ. ಅವರೇ ಹೆಚ್ಚು ಹೈಲೈಟ್ ಆಗ್ತಾ ಇರ್ತಾರೆ. ಬುದ್ಧಿ ಅಷ್ಟು ತೀಕ್ಷ್ಣತೆ ಬಂದ್ಬಿಡುತ್ತೆ. ಕಾಶಿಕಾನಂದ ಮಹಾರಾಜ ಅಂತ ಒಬ್ಬರು ಉತ್ತರ ಭಾರತದಲ್ಲಿ ತುಂಬ ಪ್ರಸಿದ್ಧ ಸಂತರಿದ್ದರು. ಅವರು ಮೂಲತಃ ಕೇರಳ. ಸಣ್ಣ ವಯಸ್ಸಿನಲ್ಲಿ 10 ವಯಸ್ಸಿನಲ್ಲೇ ಸ್ವತಂತ್ರ ಬರೋಕ್ಕೆ ಮುಂಚೆನೇ ಕಾಶಿಗೆ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಶಾಸ್ತ್ರ ಓದಿಬಿಟ್ಟು ಸನ್ಯಾಸ ತಗೊಂಡು ಮೋಕ್ಷ ಹೊಂದಬೇಕಂದ್ಬಿಟ್ಟು ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮಂದಬುದ್ಧಿ. ಎಷ್ಟು ಪಾಠ ಟ್ರೈ ಮಾಡಿದ್ರೂ ಕೂಡ ಏನೂ ಬರ್ತಾಯಿಲ್ಲ. ಇನ್ನು ಪಕ್ಕದ ಫ್ರೆಂಡ್ಸ್ ಅವ್ರು ಇರ್ತಾರಲ್ಲ, ಸುಮ್ಮನೆ ಇರೋದಿಲ್ಲಲ್ಲ ಮಕ್ಕಳು, ಸಿಕ್ಕಾಪಟ್ಟೆ ಅವಮಾನ ಮಾಡಿ ಗೇಲಿ ಮಾಡಿ ಸಿಕ್ಕಾಪಟ್ಟೆ ಅಳಿಸ್ಬಿಟ್ಟಿದ್ದಾರೆ. ಪಾಪ ಅದಕ್ಕೆ ಸಿಕ್ಕಾಪಟ್ಟೆ ಜುಗುಪ್ಸೆ ಆಗಿದೆ. ಮತ್ತೆ ಅಲ್ಲಿಂದ ವಾಪಸ್ ನಡ್ಕೊಂಡೇ ಬಂದು ಕಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಂತೆ. ಆವಾಗ ಅಲ್ಲಿನ ಪೂಜಾರಿ, ಯಾರಪ್ಪ ನೀನು, ಯಾಕೆ ಹಿಂಗೆ ಅಳ್ತಾ ಇದೆ ಅಂದರೆ, ನನಗೆ ಹಿಂಗೆ ಶಾಸ್ತ್ರ ಓದಬೇಕು ಅಂತ ಇಂಟ್ರೆಸ್ಟ್ ಇದೆ, ನನಗೇನು ಅರ್ಥ ಓದೇ ಬರೋದಿಲ್ಲ ಅಂತ ಅಳ್ತಾ ಇದ್ದಂತೆ. ನೀನೇನು ಚಿಂತೆ ಪಡಬೇಡ ಅಂದ್ಬಿಟ್ಟಿದ್ದನು. ಒಂದು ಮಂತ್ರೋಪದೇಶ ಕೊಟ್ಟು, ನೀನು ಈ ಜಪ ಮಾಡ್ತಾಯಿರೋ ದೇವಿ ನಿನಗೆ ಆ ಶಕ್ತಿ ಎಲ್ಲ ಕೊಡ್ತಾರೆ ಅಂತ. ಸಣ್ಣ ಹುಡುಗ ಎಲ್ಲ ತುಂಬ ಬೇಗನೆ ಶ್ರದ್ಧೆ ನಂಬದ ಮೇಲೆ ಚೆನ್ನಾಗಿ ಮಾಡ್ತಾರೆ. ಫುಲ್ಲು ಪೂರ್ತಿಯಿಂದ ಅಲ್ಲಿ ಜಪ ಮಾಡಿದ್ದಾನೆ. ಇನ್ನು ಸರಸ್ವತಿ ದೇವಿ ಒಡೆದು ಬಿಟ್ಟಿದ್ದಾಳೆ. ಏನು ಬ್ರೈನ್ ಶಾರ್ಪ್ ಆಗಿಬಿಟ್ಟಿದೆ ಅಂದರೆ, ಮತ್ತೆ ಕಾಶಿಗೆ ಹೋದರೆ ಅವ್ರಿಗೆ ಪಾಠ ಹೇಳ್ಕೊಡೋ ಆಚಾರ್ಯರು, ಅಪ್ಪ ನಿನ್ನ ಸ್ಪೀಡು ಬ್ರೈನಿಗೆ ನಾವು ಸರೋಗೋದಿಲ್ಲ, ನೀನು ಸ್ವಯಂವಾಗಿ ಪುಸ್ತಕ ಓದ್ಕೊಂಡು ಬಂದುಬಿಡು. ಒಂದು ವೇಳೆ ಯಾವುದಾದ್ರೂ ನಿನಗೆ ಅರ್ಥ ಆಗಲಿಲ್ಲ ಅಂದರೆ ಆ ಡೌಟ್ ಮಾತ್ರ ಕೇಳು, ಈ ಮಕ್ಕಳ ಸ್ಪೀಡಿಗೆ ನಿನ್ನ ಸ್ಪೀಡಿಗೂ ಮ್ಯಾಚೇ ಆಗ್ತಾಯಿಲ್ಲ ಅಂದ್ರಂತೆ. ಫುಲ್ ಎಲ್ಲ ಟಕ 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 ಅಂತ ಮಹಾಭಾರತ, ರಾಮಾಯಣ, ಶ್ರೀಮದ್ ಭಾಗವತ ಶ್ಲೋಕಗಳು, ಲಕ್ಷ ಶ್ಲೋಕಗಳು ಕಂಠಸ್ಥ ಅಂತ ಹೆಂಗೆ ನೀರು ಬಂದಂಗೆ ಶ್ಲೋಕಗಳು ಬಂದ್ಬಿಡ್ತಾಯಿತ್ತು ಅದನ್ನ ಬಾಯಲ್ಲಿ. ಕರಪಾತ್ರೆ ಸ್ವಾಮೀಜಿ ಕೂಡ ಅವ್ರ ಹತ್ರ ಶಾಸ್ತ್ರ ಹತ್ರ ಆಡೋದಕ್ಕೆ ಹೆದರ್ಕೊಂಡ್ಬಿಟ್ಟಿರ್ತಾನೆ.
ಇನ್ನು ಕಾಶಿಕಾನಂದ ಮಹಾರಾಜರು ಹೆಚ್ಚು ಕೀರ್ತಿ ಆಗುವಷ್ಟರಲ್ಲಿ ಕಾಶಿನಲ್ಲಿ ಶಾಸ್ತ್ರಾರ್ಥಕ್ಕೆ ಚಾಲೆಂಜ್ ಆಗ್ತಾರೆ ಕರಪಾತ್ರಿ ಸ್ವಾಮೀಜಿ. ಆ ಚಾಲೆಂಜ್ ಆಗಿ ಸಂಸ್ಕೃತದಲ್ಲಿ ಬರೆದು ಕಳಿಸಿರ್ತಾರೆ. ಆ ಬರೆದು ಕಳಿಸಿದ್ರೆ ಕಾಶಿಕಾನಂದ ಮಹಾರಾಜು, ನೋಡಿಯಪ್ಪ ನೀವಂದರೆ ನನಗೆ ಹೆಚ್ಚು ಗೌರವ ಇದೆ, ಹಾಗಂತ ನೀವು ಶಾಸ್ತ್ರಾರ್ಥದಲ್ಲಿ ಚಾಲೆಂಜ್ ಹಾಕಿದ್ರೆ ನಾವು ಸುಮ್ಮನೆ ಕೊಡೋದಕ್ಕೆ ಆಗೋದಿಲ್ಲ. ಅವರು ಗ್ರಾಮರ್ ಮಿಸ್ಟೇಕ್ ಬರೋದು ಲೆಟ್ರ್ ಕಳಿಸಿದ್ರಲ್ಲ ಶಾಸ್ತ್ರಾರ್ಥಕ್ಕೆ ಬಾ ಅಂತ, ಅದರಲ್ಲಿ ಗ್ರಾಮರ್ ಮಿಸ್ಟೇಕ್, ಸ್ಯಾನ್ಸ್ಕ್ರಿಟ್ ಗ್ರಾಮರ್ ಮಿಸ್ಟೇಕ್ಸ್ ಎಲ್ಲ ರೆಡ್ ಇಂಕಲ್ಲಿ ಹೈಲೈಟ್ ಮಾಡಿಬಿಟ್ಟು ಫಸ್ಟು ನೀವು ವ್ಯಾಕರಣ ಕಲ್ತ್ಕೊಂಡು ಮತ್ತೆ ಶಾಸ್ತ್ರಾರ್ಥಕ್ಕೆ ಬನ್ನಿ ಅಂತ ವಾಪಸ್ ಕಳಿಸಿದ್ರಂತೆ. ಅಷ್ಟರಲ್ಲಿ ಅವ್ರು ಎದುರ್ಕೊಂಡ್ಬಿಟ್ರಂತೆ. ಅಬ್ಬೋ ಸಾಮಾನ್ಯ ಎಲ್ಲ. ಮತ್ತು ಅವರು ಮಿಕ್ಕಿದವ್ರು ಹೇಳಿದ್ರು, ಸ್ವಾಮೀಜಿ ಈಗ ನಿಮಗೆ ದೊಡ್ಡ ಒಳ್ಳೆಯ ಹೆಸರಿದೆ ಭಾರತ ದೇಶದಲ್ಲಿ, ಮತ್ತು ಅವ್ರ ಹತ್ರ ಸೋತು ಹೋಗಿಬಿಟ್ರೆ ಮತ್ತು ಲಾಸ್ಟ್ ಮೂಮೆಂಟೆಲ್ಲ ಅಪಕೀರ್ತಿ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಟ್ರಂತೆ. ಅಂಥ ಮಹಾ ವಿದ್ವಾನ್ ಆಗಿಬಿಟ್ಟಿದ್ರು ಕಾಶಿಕಾನಂದ ಮಹಾರಾಜ್. ನನಗೆ ಲಾಸ್ಟಲ್ಲಿ 1 ವರ್ಷ ಅವ್ರನ್ನ ದರ್ಶನ ನೋಡೋದಕ್ಕೆ ಅವಕಾಶ ಸಿಕ್ತು. ಲಾಸ್ಟಲ್ಲಿ ಹರ ಹರ ಮಹಾದೇವ ಅನ್ಕೊಂತ ಪ್ರಾಣ ಬಿಟ್ಟರು. ಅವರು ಅಲ್ಲಿ ಹರಿದ್ವಾರದಲ್ಲಿದ್ದರು. ದೇವಿಯ ಉಪಾಸನೆ ಮಾಡಿದ್ದಕ್ಕೆ ಮಂದಬುದ್ಧಿ ಕೂಡ ತೀಕ್ಷ್ಣ ಬುದ್ಧಿ ಆಗುತ್ತೆ. ಏನು ಬೇಕಾದರೂ ಸಾಧ್ಯ ಆಗುತ್ತೆ ದೇವಿದು. ಒಂದಲ್ಲ ಎರಡಲ್ಲ ಈ ಥರ ದೇವಿ ಉಪಾಸಕರದು. ಈಗ ಹರಿದ್ವಾರಲ್ಲೇ ಒಬ್ಬರು ಮಂಡಲೇಶ್ವರ ಆಗಿದ್ದಾರೆ, ಮಹಾರಾಷ್ಟ್ರದವ್ರು, ನಾಂದೇಡ್ ಕಡೆಯವರು. ಅವ್ರಿಗೂ ಸಣ್ಣ ವಯಸ್ಸಿನಲ್ಲಿ ವಿದ್ಯೆ ಹತ್ತಿರಲಿಲ್ಲ. ಹತ್ತಿಲ್ಲ ಅಂದರೆ ಅವ್ರು ಹಿಂಗೆ ಹತ್ಕೊಂಡಿದ್ರೆ ಮತ್ತು ಅವ್ರ ಗುರುಗಳು ಸರಸ್ವತಿ ದೇವಿ ಮಂತ್ರ ಕೊಟ್ಟು ಬಾಸರ ಸರಸ್ವತಿ ಇದ್ದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನೀನು ಅನುಷ್ಠಾನ ಮಾಡ್ಕೊಂಬ ಅಂತ ಕಳಿಸ್ತಾರೆ. ಅಲ್ಲಿ ಹೋಗಿ ಅನುಷ್ಠಾನ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಅವ್ರು ಎಂಥ ಶಾರ್ಪ್ ಸ್ಟೂಡೆಂಟ್ ಆದ್ರಂದರೆ ನಮ್ಮ ತಾತ ಗುರುಗಳು ಶಿಷ್ಯರಾಗಿದ್ದರು ಅವರು. ಮತ್ತು ಆ ಏಜ್ನಲ್ಲಿ ಆ ಸಮಯದಲ್ಲಿ ಅವ್ರಿಗೆ ವಿದ್ವತ್ತಿಗೆ ಸಮಾನವಾಗಿ ಯಾರೂ ಇರಲಿಲ್ವಂತೆ. ಆ ಮಟ್ಟಕ್ಕೆ ಅಭಿವೃದ್ಧಿ ಆಗಿಬಿಡ್ತಾರೆ. ಫುಲ್ ಚೇಂಜು. ಹೀಗೆ ಫುಲ್ ಮಂದಬುದ್ಧಿ ಆಗಿರೋರು ತೀಕ್ಷ್ಣ ಬುದ್ಧಿ ಆಗಿಬಿಡ್ತಾರೆ. ಉಪಾಸನೆಯಲ್ಲಿ ಅಷ್ಟೊಂದು ಫಲ ಇರುತ್ತೆ. ಶ್ರದ್ಧೆಯಿಂದ ಮಾಡಬೇಕು ನಾವು. ಆ ಶ್ರದ್ಧೆಯಿಂದ ಮಾಡಿದಾಗ ಅದು ಸ್ವಲ್ಪ ಸಮಯ ತಗೊಳುತ್ತೆ. ಫಾಸ್ಟ್ ಫುಡ್ ತಿಂತೀವಲ್ಲ, ಎಲ್ಲ ಫಾಸ್ಟ್ ಬೇಕು ಅನ್ಕೊತೀವಿ. ಆ ಶ್ರದ್ಧೆ ಇಟ್ಕೊಂಡು ಕರೆಕ್ಟಾಗಿ ಮಾಡಿದಾಗ ಕೆಲವು ಸಮಯದಲ್ಲಿ ಅದು ಫಲೀಭೂತ ಆಗುತ್ತೆ. ಕನೆಕ್ಟ್ ಆಗಬೇಕು ಆ ಎನರ್ಜಿ ಜೊತೆ, ಶಕ್ತಿ ಜೊತೆ, ಮತ್ತು ಕೆಲಸಗಳು ಅನಾಯಾಸವಾಗಿ ಆಗ್ತಾಯಿರ್ತವೆ. ಅದಕ್ಕೆ ನೋಡಿ, ದೇವಿಯ ಚರಿತ್ರೆಯನ್ನು ಓದುವವರಿಂದ 14 ವಿದ್ಯೆಗಳು, 6 ಶಾಸ್ತ್ರಗಳು, ನಿತ್ಯಾನಿತ್ಯ ವಿಚಾರಗಳು ದೊರಕುವವು, ಬುದ್ಧಿ ಶುದ್ಧವಾಗುವುದು, ಬಹು ವಾಕ್ಸಿದ್ಧಿಗಳು ದೊರಕುವವು. ಮತ್ತು ಅವರು ದೇವಿ ಉಪಾಸಕರು ಏನಾದರೂ ಒಬ್ರಿಗೆ ಹೇಳ್ಬಿಟ್ರೆ, ಸರಿ ನಮ್ಗೆ ಮದುವೆ ಆಗ್ತಾಯಿಲ್ಲ ಮಗನಿಗೆ, ಆಗುತ್ತೆ ಹೋಗಮ್ಮ ಅಂದ್ಬಿಟ್ರೆ ಕೂಡ ಆಗ್ಬಿಡ್ತಾ ಇರ್ತಾರೆ ವಾಕ್ಸಿದ್ಧಿ. ಒಂದು 11 ವರ್ಷ ಒಂದು ಸುಳ್ಳು ಹೇಳಿದಿರ ಇರಬೇಕು, ಇಲ್ಲ 11 ವರ್ಷ ಮೌನವಾಗಿರಬೇಕು, ಇಲ್ಲ ಈ ಥರ ದೇವಿ ಉಪಾಸನೆ ಮಾಡ್ತಿರ್ಬೇಕು. ಏನೋ ಒಂದು ಶಕ್ತಿ ಏನಾದರೂ ಯಾರಿಗಾದ್ರೂ ಹೇಳಿದ್ರೆ ಆಗ್ತವೆ. ಸುಮ್ಮನೆ ಆಗುತ್ತೆ ಹೋಗಂದರೆ ಆಗೋದಿಲ್ಲ. ಅವು ಸಾಧನೆ ಇರಬೇಕು, ಸಿದ್ಧಿ ಇರಬೇಕು. ದೇವಿ ಉಪಾಸನೆ ಮಾಡಿದ್ರೆ ಆ ವಾಕ್ಸಿದ್ಧಿ ಬರುತ್ತೆ. ಸಂತಾನಗಳು ಹೆಚ್ಚುವವು, ಸಿದ್ಧಿಗಳ ಹೊಂದಿದವನೆನಿಸುವನು, ವೈರಿಗಳು ನಾಶ ಹೊಂದುವರು. ವೈರಿಗಳು ತಾನೇ ನಿಂದೆ ಮಾಡ್ಕೊತ ಅವರೇ ತಣ್ಣಗಾಗ್ಬಿಡ್ತಾರೆ. ಇದ್ದ ರೋಗವೂ ಇಲ್ಲದಂತಾಗುವುದು. ಶಾರೀರಿಕದಲ್ಲೂ ಕೂಡ ಎಷ್ಟೋ ಚೇಂಜಸ್ ಬಂದಿದೆ. ಬಡವನು ಉದ್ಧಾರನಾಗುವನು. ಇನ್ನು ನರ್ಮದಾ ನದಿ ಪರಿಕ್ರಮದಲ್ಲಿ ಅಲ್ಲೊಂದು ವಿಚಿತ್ರವಾದ ಘಟನೆಗಳು ನಡೆದಿದೆ. ನರ್ಮದಾ ದೇವಿಯನ್ನು ಕೂಡ ದೇವಿ ಸ್ವರೂಪದಲ್ಲೇ ಉಪಾಸನೆ ಮಾಡ್ತಾರೆ. ಒಬ್ಬ ಹುಟ್ಟು ಮೂಗ, ವಯಸ್ಸು ಹೆಚ್ಚು ಕಡಿಮೆ 88 ವರ್ಷನೂ ಆಗಿಬಿಟ್ಟಿದೆ. ಆ ಮಾತೇ ಬಂದಿಲ್ಲ. 78 ವರ್ಷದ ತನಕ ಮಾತೇ ಆಡಿಲ್ಲ. ನರ್ಮದಾ ಪರಿಕ್ರಮ ಮಾಡ್ತಾಯಿದ್ದಾನೆ. ನರ್ಮದಾ ದೇವಿ ಪರಿಕ್ರಮ ಎಷ್ಟು ಮಾಡಿಬಿಟ್ಟಿದ್ದಾನೆಂದರೆ, ಒಂದು ಸತಿ ಸ್ವಪ್ನ ಬಂದಿದೆ. ಅದನ್ನು ಸ್ವಪ್ನದಲ್ಲಿ ಬಂದು ನರ್ಮದಾ ದೇವಿ ಪ್ರತ್ಯಕ್ಷಲಾಗಿಬಿಟ್ಟಿದ್ದಾನೆ. ಸ್ವಪ್ನದಲ್ಲಿ ಎಲ್ಲ ಆನಂದದಿಂದ ಮಾತಾಡ್ಕೊತಾ ಇದ್ದಾರೆ. ನನಗೆ ವರ ಕೊಡಮ್ಮ ಅಂದ್ರೆಗನ ಬಾಯಿ ತೆಗಿ ಅಂದ್ರಂತೆ. ಸ್ವಪ್ನದಲ್ಲಿ ಬಾಯಿ ತೆಗೆದ್ರೆ ನರ್ಮದಾ ದೇವಿ ಎಂಜಲು ಉಗಿದ್ಬಿಟ್ಲಂತೆ. ಎಂಜಲು ಉಗಿದ್ಬಿಟ್ರೆ ಆತನಿಗೆ ಕೋಪ ಬಂದುಬಿಟ್ಟಿದೆ. ಏನಮ್ಮ ತಾಯಿ, ನಾನು ನಿನ್ನನ್ನು ಎಷ್ಟು ಪೂಜೆ ಮಾಡಿದ್ದೀನಿ, ಜೀವನ ಎಲ್ಲ ನಿನ್ನ ಪರಿಕ್ರಮ ಮಾಡ್ಕೊತ ಹಿಂಗೆ ಮಾಡಿದ್ದೀನಿ, ನೀನು ನನ್ನ ಮೇಲೆ ನನಗೆ ಹೆಂಗೆ ಎಂಜಲು ಉಗಿದಿದೆಯಾ ಅಂತ ನಿದ್ದೆಯಲ್ಲಿ ಮಾತಾಡ್ಕೊತಾ ಇದ್ದಂತೆ. ಪಕ್ಕದಲ್ಲಿರೋ, ಅಯ್ಯೋ ಇವನು ಹುಟ್ಟು ಮೂಗ, ಇವನಿಗೆ ಮಾತು ಹೆಂಗೆ ಬಂತಂತ ಇವರು ಕನಸಿನಲ್ಲಿ ದೇವಿ ಜೊತೆ ಆಗ ಕೋಪದಿಂದ ಎಂಜಲು ಗೀತಿಯ ನನ್ನ ಬಾಯಲ್ಲಿ ಅಂತ ಮಾತಾಡ್ತಾ ಇದ್ದಾನಂತೆ. ಮತ್ತೆ ಎಬ್ಸಿದ್ರಂತೆ. ಏನಿದು, ಇದು ಕನಸಾ ಇಲ್ಲ ಏನು, ಮಾತು ಹೆಂಗೆ ಬರ್ತಾಯಿದೆ? ಮತ್ತೆ ನೋಡಿದ್ರೆ ಮಾತು ಬಂದುಬಿಡ್ತಂತೆ. ಮತ್ತೆ ಹತ್ಕೊಂಡ್ಬಿಟ್ನಂತೆ. ಓಹೋ, ದೇವಿ ಈ ರೂಪದಲ್ಲಿ ಬಂದು ಕರುಣೆ ತೋರಿಸ್ಲು ಅಂತ. ಏನು ಬೇಕಾದರೂ ಮಾಯಾಯಾಮ್ ಸರ್ವಂ ಸಂಭವ, ಎಲ್ಲವೂ ಸಾಧ್ಯ ಆಗುತ್ತೆ. ಆ ಶಕ್ತಿಗೆ ಅಸಾಧ್ಯವಾದದ್ದು ಒಂದು ಇರೋದಿಲ್ಲ. ಈ ಥರ ಇದ್ದ ರೋಗವೂ ಇಲ್ಲದಂತಾಗುವುದು, ಬಡವನು ಉದ್ಧಾರನಾಗುವನು,
ಇವೆಲ್ಲ ನನ್ನ ಚರಿತ್ರೆಯಿಂದಾಗುವುವೆಂದಳು. ದೇವಿಯ ಚರಿತ್ರೆ ನಿಷ್ಕಾಮ್ಯದಲ್ಲಿ ಓದಿದರೆ ಅದರಿಂದಾಗುವ ಸ್ಥಿತಿಯ ಮುಂದಿನ ನುಡಿಯಲ್ಲಿ ಹೇಳಿದೆ. ಇನ್ನು ಇವೆಲ್ಲ ಕೋರಿಕೆ ಇಟ್ಕೊಂಡು ನೀನು ದೇವಿ ಸ್ತುತಿ ಮಾಡಿದ್ರು ಕೂಡ ಇವೆಲ್ಲ ನೆರವೇರ್ತವೆ. ಒಂದು ವೇಳೆ ನಿನಗೇನು ಕೋರಿಕೆನೇ ಇಲ್ಲ, ಕೇವಲ ದೇವಿ ಮೇಲೆ ಪ್ರೀತಿ ಇಟ್ಕೊಂಡು ನೀನು ಮಾಡ್ತಾಯಿದ್ದೆ ಅಂದರೆ ನಿನಗೇನೆಲ್ಲ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನನ್ನ ಚರಿತ್ರೆಯನ್ನು ಆಶೆ ಇಲ್ಲದೆ ಓದಿದರೆ ಜ್ಞಾನ ಮಾರ್ಗದ ರೀತಿಯನ್ನು ತೋರಿಸುವನು. ನಿನ್ನ ಮೋಕ್ಷಕ್ಕೆ, ನಿನಗೆ ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನೇ ಆ ಕಡೆ ತಿರುಗಿಸ್ಬಿಡ್ತೀನಿ. ನಿಷ್ಕಾಮ ಭಾವೆಯಿಂದ ಏನು ಇಚ್ಛೆನೇ ಇಲ್ಲ, ಫಸ್ಟ್ ದೇವಿಯ ಚರಿತ್ರೆ ಓದಬೇಕು, ದೇವಿಯ ಸ್ತುತಿ ಮಾಡಬೇಕು, ದೇವಿನ ನೆನೆಸ್ಕೊತಾ ಇರಬೇಕು, ಪ್ರೀತಿ. ಆ ಪ್ರೀತಿ ಇದ್ದರೆ ಸಾಕು, ನಿನಗೆ ಜ್ಞಾನ ಮಾರ್ಗದಲ್ಲೇ ನಿನ್ನನ್ನು ತೊಡಗಿಸ್ಬಿಡ್ತೀನಿ ಅಂತಾರೆ. ಸರ್ವ ಭೇದಗಳನ್ನು ಖಂಡಿಸಿ ಸರ್ವವೂ ಬ್ರಹ್ಮಸ್ವರೂಪವೆಂಬ ಲಕ್ಷಣವನ್ನು ಅನುಭವದಿಂದ ನಿಶ್ಚಯಿಸುವೆನು. ನಿನಗೆ ಜ್ಞಾನ ಪ್ರದಾನ ಕೂಡ ಮಾಡಿಬಿಡ್ತಾರೆ. ಹೇಗೆಂದರೆ ಯಾವುದೋ ಒಂದು ಗುರು ಹತ್ರ ಕಳಿಸ್ಬಿಟ್ಟು, ಈಗ ರಾಮಕೃಷ್ಣ ಪರಮಹಂಸರು ಉಪಾಸನೆ ಮಾಡ್ತಾಯಿದ್ರು. ಆ ದೇವಿ ಮತ್ತು ತೋತಾಪುರಿ ಅಲ್ಲಿ ಗುರುಗಳೇ ಬರಲಿಲ್ವ, ಹೋಮ್ ಡೆಲಿವರಿ ಆಗಿಬಿಟ್ರು ಗುರುಗಳು. ನಾವು ಹುಡ್ಕೊಂಡು ಹೋಗಬೇಕಾದ ಅವಶ್ಯಕತೆನೇ ಇಲ್ಲ. ದೇವಿ ಉಪಾಸನೆಯಲ್ಲಿ ಆ ಶಕ್ತಿ ಇರುತ್ತೆ, ಎಲ್ಲ ಹೋಮ್ ಡೆಲಿವರಿ ಆಗ್ತಾ ಇರುತ್ತೆ. ಗುರುಗಳೇ ಹುಡ್ಕೊಂಬರ್ತಾರೆ ಶಿಷ್ಯನ. ಆ ಥರ ಜ್ಞಾನ ಮಾರ್ಗ ತನ್ನ ಆತ್ಮಸ್ವರೂಪದಲ್ಲಿ ಮಗ್ನ ಮಾಡಿ ಎನ್ನೊಳಗೆ ಸಮರಸ ಮಾಡಿಕೊಳ್ಳುವನೆಂದಳು. ನನ್ನ ಸ್ವರೂಪದಲ್ಲೇ ಅವರನ್ನು ನಾನು ಲಯ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಅದು ಮೋಕ್ಷ. ನಮ್ಮ ಸ್ವಭಾವದಲ್ಲಿ ನಾವು ಯಾವಾಗ ಜೀವಭಾವನ ಬಿಟ್ಟು ನಮ್ಮ ಸಚ್ಚಿದಾನಂದ ಸ್ವರೂಪ ಭಾವಕ್ಕೆ ಹೋಗ್ತೀವೋ ಆವಾಗ ಕಂಪ್ಲೀಟಾಗಿ ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯಾಗುತ್ತೆ. ಆ ಥರ ನಿಷ್ಕಾಮ್ಯದಿಂದ ಓದಿದರೆ ಚಿತ್ತಶುದ್ಧಿಯಾಗಿ ಜ್ಞಾನಕ್ಕೆ ಅಧಿಕಾರಿಯಾಗುವನು, ಅಧಿಕಾರಿತ್ವ ಬರುತ್ತೆ. ಭೇದ ನಿರಾಕರಣ ಹೇಗೆ ಆಗುತ್ತಂದರೆ ಉಪನಿಷತ್ತು ವಾಕ್ಯಗಳು, ವೇದದ ವಾಕ್ಯಗಳಿಂದ, ಗುರುಗಳ ಉಪದೇಶದಿಂದ ಆಗುತ್ತೆ. ಏಕಮೇವಾ ದ್ವಿತೀಯಂ ಬ್ರಹ್ಮ, ಬ್ರಹ್ಮ ಒಬ್ಬನೇ ಇದ್ದಾನೆ, ಆ ಒಬ್ಬನೇ ಸತ್ಯವಾದಂಥ ವಸ್ತು. ಮಿಕ್ಕಿದ್ದೆಲ್ಲವೂ ನಾನು, ನೀನು, ಪ್ರಪಂಚ ಎಲ್ಲವೂ ಮಿಥ್ಯಾನಿ. ಇದೊಂದು ಕನಸಿದ್ದಂಗಷ್ಟೇ, ಇದನ್ನು ನಂಬಬೇಡಿ, ಇದು ಸತ್ಯ ಅಲ್ಲ, ಇದು ಕನಸು. ಆದ್ದರಿಂದ ಶ್ರುತಿಯಂತೆ ಮೂಲ ವಸ್ತುವಿನಲ್ಲಿಯೇ ಅವಯವ ಭೇದ, ಸ್ವಗತ ಭೇದ, ಸಜಾತಿಯ ಭೇದ, ವಿಜಾತಿಯ ಭೇದ, ಹೀಗೆ ಯಾವ ಭೇದವೂ ಇಲ್ಲೆಂದು ಶ್ರುತಿ ಸಾರುತ್ತಿರಲು ಭೇದ ಬರಲು ಯಾವ ರೀತಿಯಿಂದಲೂ ಶಕ್ಯವಿಲ್ಲ. ಶ್ರುತಿ ಪ್ರತಿ ಸತಿ ಹೇಳ್ತಾ ಇರುತ್ತೆ, ನಮ್ಮ ಸ್ವರೂಪ, ನಮ್ಮ ಸ್ವಭಾವ ಎಂಥ ಸ್ವಭಾವ ಅಂದರೆ ಯಾವುದೇ ಭೇದ ಬುದ್ಧಿ ಇಲ್ಲ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಾಯೋ ತನಕ ಭೇದ ಬುದ್ಧಿಯಲ್ಲಿ ಇರ್ತೀವಿ. ಅವನು ಬೇರೆ, ನಾನು ಬೇರೆ, ಮರ ಬೇರೆ, ಪ್ರಪಂಚ ಬೇರೆ ಅಂದ್ಬಿಟ್ಟು ಭೇದ ಬುದ್ಧಿ ಬಂತು ಅಂದ್ರೆಗನ ಮತ್ತೆ ದುಃಖ ಬಂದ್ಬಿಡ್ತು. ನೀನು ಸ್ವರೂಪನ ಪರಮಾತ್ಮನ ತಿಳ್ಕೊಂಡೇ ಇಲ್ಲ ಅಂದ್ಬಿಟ್ಟು. ಈಗ ನೋಡಿ, ವಿಜಾತಿಯ ಭೇದ ಅಂತ, ನಾವು ಮನುಷ್ಯರೆಲ್ಲರಲ್ಲೂ ಮನುಷ್ಯತ್ವ ಇರುತ್ತೆ. ನಮ್ಮದೊಂದು ಮನುಷ್ಯತ್ವ ಜಾತಿ. ಪಶುತ್ವ ಅನ್ನೋದು ಪಶುಗಳಲ್ಲೆಲ್ಲ ಪಶುತ್ವ ಜಾತಿ ಇರುತ್ತೆ, ಅದು ವಿಜಾತಿಯ ಭೇದ ಅಂತಾರೆ. ಮತ್ತು ಸಜಾತಿಯ ಭೇದ, ನಾವೆಲ್ಲರೂ ಮನುಷ್ಯರಾದರೂ ಕೂಡ ಮನುಷ್ಯರಲ್ಲಿ ಒಬ್ಬ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ, ಇದು ಸಜಾತಿಯ ಭೇದ. ಮನುಷ್ಯತ್ವದ ಒಳಗಡೆ ಇನ್ನರ್ ಡಿಫರೆನ್ಸು ಇದೆ. ಮತ್ತು ಸ್ವಗತ ಭೇದ, ನಾನು ಈ ಶರೀರ ಅಂದ್ಕೊಂಡಿದ್ದೀವಿ, ಇದ್ರ ಒಳಗಡೆ ಕೂಡ ಕೈ ಕಾಲಲ್ಲ, ಕಾಲು ಕೈಯಲ್ಲ, ಕಣ್ಣು ಮೂಗಲ್ಲ, ಮೂಗು ಕಣ್ಣಲ್ಲ, ಇದರ ಭೇದ ಇರುತ್ತೆ. ಆದರೆ ಪರಮಾತ್ಮನಲ್ಲಿ ಈ ಮೂರು ಪ್ರಕಾರದ ಯಾವುದೇ ಭೇದ ಇರೋದಿಲ್ಲ. ಯಾಕಂದರೆ ಆತ ನಿರವಯವ. ಆಕಾಶದಲ್ಲೇ ನೋಡಿ ಏನಾದರೂ ಭೇದ ಇರುತ್ತಾ? ಇದು ಸಣ್ಣ ಆಕಾಶ, ಅದು ದೊಡ್ಡ ಆಕಾಶ, ಇದೆಲ್ಲ ಮಹಾ ಆಕಾಶ ಇರೋದು ಒಂದೇ ಆಕಾಶ. ವ್ಯಾಪಕವಾದಂಥ ವಸ್ತುವಿನಲ್ಲಿ ಅದು ಒಂದೇ ಇರಬೇಕು. ಎರಡು ವ್ಯಾಪಕವಾದ ವಸ್ತುಗಳು ಹೇಳೋದಕ್ಕಾಗೋದಿಲ್ಲ. ಆಲ್ ಪರ್ವೇಸಿವ್. ಎರಡಿತ್ತಂದ್ರೆಗ ಇದ್ದಿದ್ದ ಜಾಗದಲ್ಲಿ ಅದಿಲ್ಲ, ಅದಿದ್ದ ಜಾಗದಲ್ಲಿ ಇದಿಲ್ಲ ಅಂದ್ಬಿಟ್ಟು ಮತ್ತೆ ಅದು ಲಿಮಿಟೇಷನ್ ಬಂದ್ಬಿಡುತ್ತೆ. ನಮ್ಮ ಸ್ವರೂಪದಲ್ಲಿ ಯಾವುದೇ ಪ್ರಕಾರದಂಥ ಭೇದಗಳಿಲ್ಲ. ಭೇದರಹಿತವಾದಂಥ ನಾವೇನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟೊಂದೆಲ್ಲ ಲಕ್ಷಣಗಳಿಂದ ಭೇದ ಬುದ್ಧಿಯಿಂದ ಎಲ್ಲ ನೀನು ಬೇರೆ, ನಾನು ಬೇರೆ, ನಿನ್ನ ಗುಣಗಳು ಬೇರೆ, ನನ್ನ ಗುಣ ಬೇರೆ, ನಿನ್ನ ಸ್ವಭಾವ ಬೇರೆ, ನನ್ನ ಸ್ವಭಾವ ಬೇರೆ, ನಾನು ಪುರುಷ, ನೀನು ಸ್ತ್ರೀ, ಇನ್ನು ಈ ಭಾವನೆಗಳಲ್ಲೇ ನಾವು ಇರ್ತೀವಿ. ಆದ್ದರಿಂದ ನೀನು ದೇವಿಯನ್ನು ಸರಿಯಾಗಿ ನಿಷ್ಕಾಮ ಭಾವೆಯಿಂದ ಪೂಜೆ ಮಾಡಿದ್ರೆ ಇವೆಲ್ಲ ಭೇದಗಳು ತೆಗೆಸಿಬಿಟ್ಟು ನಿನ್ನ ಸ್ವರೂಪದಲ್ಲೇ ನಿಲ್ಲಿಸಿಬಿಡ್ತಾಳೆ. ಬ್ರಹ್ಮನಲ್ಲಿ ಅಭಿನ್ನದಿಂದಿರುವ ಶಕ್ತಿಯು ನಿರ್ವಿಕಾರವಾಗಿ ಲೀಲಾ ಮಾತ್ರದಿಂದ ಜೀವ ಜಗತ್ ರೂಪವಾಗಿರುವುದರಿಂದ ಬ್ರಹ್ಮನಿಗೂ ಜಗತ್ತಿಗೂ ಭೇದವಿಲ್ಲ. ಜೀವ ಬೇರಲ್ಲ, ಬ್ರಹ್ಮ ಬೇರಿಲ್ಲ. ಸುಮ್ಮನೆ ಪ್ರತಿಬಿಂಬ ರೂಪದ ಇರೋದು ಒಂದೇ ಸತ್ಯ ವಸ್ತು.
ಆ ಟಾರ್ ರೋಡಲ್ಲಿ ಒಂದು ಕ್ರ್ಯಾಕ್ ಇರುತ್ತೆ, ಇರೋದು ಒಂದೇ ಕ್ರ್ಯಾಕಲ್ಲಿ. ಆ ಒಂದು ಕ್ರ್ಯಾಕನ್ನು ನೋಡೋರು ಎಷ್ಟೊಂದು ರೀತಿಯಲ್ಲಿ ನೋಡ್ಕೊತಾರೆ. ಗೋಮೂತ್ರ ಅಂತ ಒಬ್ಬನು ದೂರದಿಂದ ನೋಡಿದ್ರೆ ಹಸು ಮೂತ್ರ ಮಾಡ್ಕೊಂಡು ಹೋಗಿದೆ ಅಂತ ಕಾಣಿಸುತ್ತೆ, ಇನ್ನೊಬ್ಬನಿಗೆ ಹಸು ಕತ್ತಲ್ಲಿರೋ ಕಪ್ಪು ಹಗ್ಗ ಕೆಳಗಡೆ ಬಿದ್ದಿದೆ ಅಂತ ಕಾಣಿಸ್ತಾ ಇರುತ್ತೆ, ಇನ್ನೊಬ್ಬನಿಗೆ ಹಾವು ಥರ ಕಾಣಿಸ್ತಾ ಇರುತ್ತೆ, ಇನ್ನೊಬ್ಬನಿಗೆ ಒಣಗೋಗಿರೋ ಹೂವಿನ ಮಾಲೆ ಥರ ಕಾಣಿಸ್ತಾ ಇರುತ್ತೆ, ಇನ್ನೊಬ್ಬನಿಗೆ ಇಲ್ಲ ಬ್ಲ್ಯಾಕ್ ಕಲರ್ ಟೇಪು ಅಲ್ಲಿ ಕಾಲಿಗೆ ಹೊಡ್ಕೊಂಡು ಹೋಗಿದೆ ಅಂತ ಕಾಣಿಸ್ತಾ ಇರುತ್ತೆ. 10-15 ವೆರೈಟಿಗಳಾಗಿ ಕಾಣಿಸ್ತಾ ಇರುತ್ತೆ. ಕೆಳಗಡೆ ಇರೋದು ಒಂದೇ ಒಂದು ಟಾರ್ ರೋಡಲ್ಲಿರೋ ಒಂದು ಕ್ರ್ಯಾಕು, ನೆರೆ ಸೀಳಿರೋದು ಅದು. ಅದೇ ಥರ ಇರೋದು ಒಂದೇ ಸತ್ಯವಾದ ದೋಸ್ತು ಸಚ್ಚಿದಾನಂದ ಪರಮಾತ್ಮನ ಒಬ್ಬನೇ ಇದ್ದಾನೆ. ಆ ಒಬ್ಬ ಪರಮಾತ್ಮನ ಮೇಲೇ ಭ್ರಾಂತಿ ರೂಪದಲ್ಲಿ ನದಿಗಳು, ಬೆಟ್ಟಗಳು, ನಾನು, ನೀನು ಎಲ್ಲವೂ ಅದರ ಮೇಲೇ ಕಾಣಿಸ್ತಾ ಇರೋದು. ಆ ಒಂದು ಸಚ್ಚಿದಾನಂದ ಪರಮಾತ್ಮನ ತೆಗೆದು ಪಕ್ಕಕ್ಕಿಟ್ಟರೆ ಯಾವುದಕ್ಕೂ ಅಸ್ತಿತ್ವವೇ ಇರೋದಿಲ್ಲ. ಇವೆಲ್ಲ ಬುದ್ಧಿಗಳು ಆ್ಯಕ್ಟಿವ್ ಇದೆ, ನಮ್ಮ ಮನಸ್ಸು ಬುದ್ಧಿಗಳು ನಮಗೆ ಕೆಲಸ ಮಾಡ್ತಾ ಇದ್ದಾವಲ್ಲ, ಅದಕ್ಕೆ ವಿಚಿತ್ರ ಕಾಣಿಸ್ತಾ ಇರೋದು. ಸುಷುಪ್ತ ಅವಸ್ಥೆಯಲ್ಲಿ ಎಲ್ಲಿ ಪ್ರಪಂಚ? ಮನಸ್ಸು ಬುದ್ಧಿಗಳಿಂದ ಪ್ರಪಂಚ ಇಲ್ಲವೇ ಇಲ್ಲ ಅಲ್ಲಿ. ಸೋಪಾಧಿಕ ಇದು ನಿಮಿತ್ತದಿಂದ ಕಾಣಿಸ್ತಾ ಇದೆ ಅಷ್ಟೇ. ಅವ ಕೇವಲ ನಾವಾಗಿ ನಾವು ಇರ್ತೀವಷ್ಟೇ. ಆದ್ದರಿಂದ ಈ ಭೇದಗಳೆಲ್ಲ ಕೂಡ ಕಲ್ಪಿತವಾದಂಥದ್ದೇ. ನೋಡ್ತಾ ಇರೋದು ಸತ್ಯ ಅಲ್ಲ, ನಂಬಬೇಡಿ. ನಂಬಿದ್ರೆ ನಿಮಗೆ ದುಃಖಗಳು, ಇಲ್ಲದೇ ಇರೋ ದುಃಖನ ಸುಮ್ಮನೆ ಇದೆ ಅಂತ ಅನ್ಕೊತಾ ಇದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಆ ದೃಷ್ಟಾಂತನ ಎಷ್ಟು ಸತಿ ಹೇಳ್ತೀನಿ. ಯೂಟ್ಯೂಬಲ್ಲಿ ಕೂಡ ಅಷ್ಟೇ, ಸಣ್ಣ ಮಕ್ಕಳನ್ನು ಭುಜದ ಮೇಲೆ ಎತ್ಕೊಂಡು ಕೈಯಿಂದನೇ ಮೇಲ್ಗಡೆ ಡೋರ್ಗೆ ಟಪ್ ಅಂತ ಹೊಡೆದು ಬಿಡ್ತಾರೆ. ಹೊಡೆದುಬಿಟ್ಟು ಅಯ್ಯೋ ಮಗು ಪಾಪ ನಿನಗೆ ತಲೆ ನೋವುತಪ್ಪ ಅಂತ ತಲೆ ಉಜ್ತಾರೆ ಮಗುವಿಗೆ. ಆ ಮಗು ಆ ಸೌಂಡ್ ಕೇಳಿ ನಿಜವಾಗ್ಲೂ ನನ್ನ ತಲೆ ಡೋರ್ಗೆ ಹೊಡ್ಕೊಂಡ್ಬಿಟ್ಟಿದೆ ಅಂದ್ಬಿಟ್ಟು ಗಳೋ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಟಚ್ಚೇ ಆಗಿಲ್ಲ ಮೇಲ್ಗಡೆ ಡೋರ್ ಮಗುಗೆ, ಸುಮ್ಮನೆ ಆಟ ಆಡ್ಸೋದಕ್ಕೆ ಅವ್ರು ಹಂಗಂದರೆ ಅದು ನಿಜವಾಗ್ಲೂ ಗಳೋ ಅಂತ ನನ್ನ ತಲೆ ತಗಲಿಬಿಟ್ಟಿದೆ ಅಂದ್ಬಿಟ್ಟು ಇಲ್ಲದೇ ಇರೋ ನೋವನ್ನು ಇದ್ದಂಗೆ ಭಾವನೆ ಮಾಡಿಕೊಳ್ಳೋದು. ನಮ್ಮದು ಅದೇ ಕೆಲಸ ಆಗಿದೆ. ನಮಗೆ ಯಾವುದೇ ಪ್ರಕಾರದಂಥ ಸಮಸ್ಯೆಗಳಿಲ್ಲ. ಈ ಶರೀರದ ಜೊತೆ ಸಂಬಂಧ ಇಟ್ಕೊಂಡು ಇದರ ಸಮಸ್ಯೆಗಳೆಲ್ಲ ನಮ್ಮ ಸಮಸ್ಯೆಗಳಾಗ್ಬಿಟ್ಟಿರ್ತವೆ. ಸಿನಿಮಾ ಒಂದು ಸೆಂಟಿಮೆಂಟಲ್ ಸಿನಿಮಾ ಬರುತ್ತೆ, ಆ ಸಿನಿಮಾಗೂ ನಮಗೂ ಏನೂ ಸಂಬಂಧ ಇಲ್ಲ. ಅವರೆಲ್ಲ ದುಡ್ಡು ಸಲುವಾಗಿ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೊತ್ತಿರುತ್ತೆ ಇದು ಆ್ಯಕ್ಟಿಂಗು ಸಿನಿಮಾ ಅಂತ. ಬಟ್ ನೋಡ್ತಾ ನಾವು ಮನಸ್ಸಿಗೆ ಹೆಂಗೆ ಮೋಸ ಮಾಡಿಬಿಟ್ಟು ಅದು ಸತ್ಯ ಅನ್ನೋ ಬುದ್ಧಿನ ತರಿಸ್ಬಿಟ್ಟು ಎಮೋಷ್ನಲ್ಲಾಗಿ ಹತ್ಕೊಂಡು ಬಂದುಬಿಡ್ತೀವಿ. ಕರುಳಿನ ಕೂಗು ಅಂತ ಒಂದು ಸಿನಿಮಾ ಬಂದಿತ್ತು, ಮಾತೃದೇವೋಭವ ಅಂತ ತೆಲುಗಿನಲ್ಲೂ ಬಂದಿತ್ತು. ಸಣ್ಣ ವಯಸ್ಸಿನಲ್ಲಿ ಹೋಗಿದ್ವಿ. ಥಿಯೇಟ್ರಲ್ಲಿ ಹೋಗ್ತಾಯಿದ್ರೆ ಖರ್ಚಿಗೆ ಕೊಡ್ತಾಯಿದ್ರು ಕಣ್ಣೀರು ಒರೆಸ್ಕೊಳ್ಳೋದಕ್ಕೆ. ಅಷ್ಟು ಅಳೋದಿರುತ್ತೆ ಅದು. ಅದು ಸಿನಿಮಾ ಅಂತ ಅವರೆಲ್ಲ ಆ್ಯಕ್ಟಿಂಗೇ ಮಾಡಿದ್ರಂತ ಮರ್ತೋಗೇ ಬಿಡ್ತೀವಿ. ರಿಯಲ್ಲಾಗಿ ಇನ್ವಾಲ್ವ್ ಆಗಿಬಿಡ್ತೀವಿ. ಮನಸ್ಸಿನ ಸ್ವಭಾವ ಹಂಗೆ. ಇದು ಕೂಡ ಅಷ್ಟೇ, ಪ್ರಪಂಚದಲ್ಲಿ ಇದು ಸತ್ಯ ಅಂದ್ಕೊಂಡು ರಿಯಲ್ಲಾಗಿ ಇನ್ವಾಲ್ವ್ ಆಗಿಬಿಟ್ಟು ಇಲ್ಲದೇ ಇರೋ ದುಃಖನ ಇದ್ದಂಗೆ ಸುಮ್ಮನೆ ಆಟಾಡ್ತಾಯಿದ್ವಿ. ಆ ಮಾತಾ ಮಾಣಿಕೇಶ್ವರಮ್ಮ ಅಂತ మహాయోగిಗಳಂತಿದ್ರು. ఊరికే ఏడుస్తున్నారా, ఏడవడానికి నిజమైన కారణం లేనే లేదు. ಒಂದು ಕೂಡ ನಿಜವಾದ ಕಾರಣ ಇಲ್ಲವೇ ಇಲ್ಲ. ಯಾವತ್ತೋ ಒಂದು ದಿವಸ ನೀವು ಸತ್ಯ ತಿಳ್ಕೊಂಡು ದಿವಸ ಎಷ್ಟು ನಗುತ್ತೀರ ಗೊತ್ತಾ? ನಿಮ್ಮಲ್ಲಿ ನೀವೇ ನಕ್ಕೊಂತೀರ. ಎಷ್ಟು ಮೂರ್ಖಂತಾರೆ ನಾನು ಸುಮ್ಮನೆ ನೋವು ಕಷ್ಟ ಅಂತ ಅಳ್ತಾ ಇದ್ದೆ ಅಂತ. ಮತ್ತೆ ನಿಮಗೆ ಕಾಮಿಡಿ ಅನಿಸುತ್ತಿದೆಲ್ಲ. ಆದ್ದರಿಂದ ವಿಚಾರ ಮಾಡಿ. ಇದು ತುಂಬ ಸಣ್ಣ ವಿಷಯನೇ, ಹೆಚ್ಚು ರಹಸ್ಯ ಏನಿಲ್ಲ. ಆದರೆ ಈ ಒಂದು ಸತ್ಯನ ನಿಮ್ಮ ನೀವು ಮನಸ್ಸು ಬುದ್ಧಿಗಳಲ್ಲೇ ಸಿಕ್ಕಾಕೊಂಡಿದ್ದೀರಾ. ಅವುಗಳ ಒಂದು ಸರ್ಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾಯಿದ್ದೀರಾ. ಪೂರ್ವ ಜನ್ಮದಲ್ಲಿ ಮಾಡಿರೋ ಪಾಪದ ಫಲದಿಂದ ಅಂಥ ಒಂದು ಮನಸ್ಸು ನಿಮಗೆ ತಯಾರಾಗಿದೆ. ಇಲ್ಲ ಅಂದರೆ ಇದು ಸಿಂಪಲ್ ಸತ್ಯನ ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಪಾಪದ ಮೂಟನೇ. ಅದಕ್ಕೆ ಫಸ್ಟು ನಿಷ್ಕಾಮ ಕರ್ಮಯೋಗ ಮಾಡಿ ಆ ಪುಣ್ಯನ ಹೊಂದಿ ಪಾಪದ ಮೂಟೆನ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡ್ರೆ ಈ ಜ್ಞಾನದ ಮಾತು ಡೈರೆಕ್ಟಾಗಿ ಜೀರ್ಣ ಆಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಇದು ಕೆಲಸ ಮಾಡೋದೇ ಇಲ್ಲ. ತುಂಬ ಸಿಂಪಲ್ಲಾಗಿರೋದೇ ಇದು ಸತ್ಯ. ಬಟ್ ಮನಸ್ಸು ಬುದ್ಧಿಗಳು ಅಡ್ಡ ಬರ್ತಾಯಿದೆ. ನಾವು ಅದರಲ್ಲೇ ಸಿಕ್ಕಾಕೊಂಡಿದ್ದೀವಿ. ಅವುಗಳ ಸರ್ಟಿಫಿಕೇಟಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಆದ್ದರಿಂದ ದೇವಿಯ ಉಪಾಸನೆ ಮಾಡಿದ್ರೆ ಇವೆಲ್ಲ ಭೇದಗಳು ತೆಗೆದು ಬಿಡ್ತಾರೆ. ಮತ್ತು ಅಯಮಾತ್ಮ ಪರಂಬ್ರಹ್ಮ ತತ್ವಮಸಿ ತದೇ ವೇದಂ ಇದಂ ತತ್ ಏವ. ಈ ಜಗತ್ತು ಬ್ರಹ್ಮವೇ ಆಗಿದೆ. ಮಹಾಬಯಲು ಅನೇಕ ಮನೆಗಳು ತಯಾರಾದ ನಂತರ ಅದೇ ಮನೆಯೊಳಗಿನ ಬಯಲೆನಿಸುವುದರಿಂದ ಎಲ್ಲ ಮನೆಯೊಳಗಿನ ಬಯಲು ಒಂದೇ ಆಗಿರುವಂತೆ ಬ್ರಹ್ಮನು ಅನೇಕ ದೇಹಗಳು ತಯಾರಾದ ನಂತರ ಅವನೇ ಎಲ್ಲ ದೇಹಗಳಲ್ಲಿ ಜೀವರೂಪದಿಂದಿರುವನೆಂದು ಶ್ರುತಿ ಇರುವುದರಿಂದ ಜೀವರಲ್ಲಿ ಭೇದವಿರುವುದಿಲ್ಲ. ನಾನು ಬೇರೆ ನೀನು ಬೇರೆ ಅಂದ್ಕೊಂಡಿರ್ತೀವಲ್ಲ, ಇದು ಕೂಡ ಅಷ್ಟು ವಿಚಾರ ಮಾಡ್ತಾ ಇಲ್ಲ. ಈಗ ಈ ಮಠ ಕಟ್ಟೋಕ್ಕೆ ಮುಂಚೆ ಇದೆಲ್ಲ ಏನು ಓಪನ್ ಸ್ಪೇಸ್.
ಓಪನ್ ಸ್ಪೇಸಲ್ಲಿ ಈ ಮಠ ಇದನ್ನು ಉಪಾಧಿ ನಿಮಿತ್ತ ಬಂದ ಮೇಲೆ ಟೆಂಪಲ್ ಸ್ಪೇಸ್, ರೂಮ್ ಒಳಗಡೆ ಬಾತ್ರೂಮ್ ಸ್ಪೇಸ್, ಕಿಚನ್ ಸ್ಪೇಸ್, ಎಷ್ಟು ಹೆಸರುಗಳು ಇಟ್ಕೊಂಡಿವಿ. ಕಿಚನ್ ಸ್ಪೇಸು, ರೂಮ್ ಸ್ಪೇಸು ಡಿಫ್ರೆಂಟು, ರೂಮ್ ಸ್ಪೇಸು ಬಾತ್ರೂಮ್ ಸ್ಪೇಸು ಡಿಫ್ರೆಂಟು, ಖಾಲಿ ಜಾಗಗಳಿಗೆಲ್ಲ ಎಷ್ಟೊಂದು ಹೆಸರು ಇಟ್ಕೊಂಡು. ಇದೆಲ್ಲ ಡಿಸ್ಮ್ಯಾಂಟಲ್ ಆದಾಗ, ಮಠ ಎಲ್ಲ ಡಿಸ್ಮ್ಯಾಂಟಲ್ ಆದಾಗ ಮತ್ತೆ ಅಷ್ಟೊಂದು ಸ್ಪೇಸ್ಗಳಿರ್ತಾವೆ. ಒಂದೇ ಸ್ಪೇಸು, ಒಂದೇ ಖಾಲಿ ಜಾಗ ಇರುತ್ತೆ. ಅದೇ ಥರ ಪರಮಾತ್ಮ ಎಲ್ಲರಲ್ಲೂ ಒಬ್ಬನೇ ಆಗಿದ್ದಾನೆ. ಈ ಶರೀರಗಳು ಮಧ್ಯದಲ್ಲಿ ಬಂದುಬಿಟ್ಟು ಸುಮ್ಮನೆ ಈ ಡಿಫ್ರೆನ್ಸಸ್ ಬರ್ತಾಯಿದೆ ಅಷ್ಟೇ. ಅದು ಹಾಗೆ ಇರುತ್ತೆ. ಮಾಯೆಯ ಪ್ರಭಾವ ನಿಮಗೆ ಗೊತ್ತಿಲ್ಲ. ಹೋದ ಸತಿನೂ ಒಂದು ದೃಷ್ಟಾಂತ ಹೇಳಿದ್ದೆ. ನಮ್ಮ ಗುರುಗಳ ತಾತ ಗುರುಗಳ ಮಿತ್ರರು ಒಂದು ಒಳ್ಳೆಯ ಯುಕ್ತಿ ಕೊಟ್ಟಿದ್ದಾರೆ. ಈ ಮಾಯಾಶಕ್ತಿ ಎಷ್ಟು ಪ್ರಬಲ ಅನ್ನೋದು ತಿಳ್ಕೊಳ್ಳಿ ಅಂದ್ಬಿಟ್ಟು. ಈಗ ಟ್ರೈನ್ದು ಬೋಗಿ ಮಾಡ್ತಾ ಇರ್ತಾರೆ. ಅವರು ಬೋಗಿಯನ್ನು ತಯಾರು ಮಾಡುವಾಗ ಫುಲ್ ಓಪನ್ ಸ್ಪೇಸೇ ಇರುತ್ತಲ್ಲ, ಆಕಾಶದಲ್ಲಿ ಏನೇ ಡಿಫ್ರೆನ್ಸ್ ಇರೋದಿಲ್ಲ. ಖಾಲಿ ಜಾಗ ಎಲ್ಲ ಒಂದೇ ತತ್ವ, ಒಂದೇ ಫಾರ್ಮುಲಾ, ಒಂದೇ ಥರ ಇರುತ್ತೆ. ಆದರೆ ಆ ಬೋಗಿ ತಯಾರಾದ ಮೇಲೆ AC ಕಂಪಾರ್ಟ್ಮೆಂಟಲ್ಲಿ ಇವಾಗ ನೊಣಗಳೇ ಒಂದೊಂದು ಸತಿ ಎಂಟ್ರಿ ಕೊಟ್ಬಿಟ್ಟಿರ್ತಾರೆ. ಎಂಟ್ರಿ ಕೊಟ್ಟ ಮೇಲೆ ಇವಾಗ ಟ್ರೈನ್ ಮುಂದೆ ಹೋಗ್ತಾ ಇರುತ್ತಲ್ಲ, ನೊಣ ಮೇಲ್ಗಡೆ ಎಗರಿ ಆರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಈಗ ನೊಣ ಹಿಂಗೆ ಆರ್ತಾ ಇದ್ದರೆ ಕೇವಲ ಟ್ರೈನ್ ಮಾತ್ರ ಹೋಗಬೇಕಲ್ಲ, ಅದು ಆಕಾಶದಲ್ಲಿದೆ ತಾನೇ. ಆ ನೊಣ ಮೇಲ್ಗಡೆ ಹಂಗೆ ಇರಬೇಕು, ಟ್ರೈನ್ ಮಾತ್ರ ಮುಂದೆ ಹೋಗ್ತಾ ಇರಬೇಕು. ಹಿಂದ್ಗಡೆ ಬಂದು ಡಿಕ್ಕಿ ಹೊಡ್ಕೋಬೇಕು. ಟ್ರೈನ್ ಬೋಗಿ ಎಲ್ಲಿರುತ್ತೋ ಅಲ್ಲಿ ನೊಣ ಬಂದು ಡಿಕ್ಕಿ ಹೊಡ್ಕೋಬೇಕು. ಬಟ್ ನೀವು ಅಬ್ಸರ್ವ್ ಮಾಡಿ, ನೊಣ ಮೇಲೆ ಇದ್ದರೆ ಟ್ರೈನ್ ಬೋಗಿ ಜೊತೆ ನೊಣ ಮೇಲೆ ಇದ್ದರೂ ಕೂಡ ಅದು ಮುಂದೆ ಸೀಟಲ್ಲೇ ಹಂಗೆ ಮುಂದೆ ಹೋಗ್ತಾ ಇರುತ್ತೆ. ವಿಚಿತ್ರ. ಈಗ ನಮ್ಮ ಭೂಮಿ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ ಗೊತ್ತಾ? ಎಷ್ಟು ಸ್ಪೀಡಾಗಿ ತಿರುಗ್ತಾ ಇರ್ಬೋದು ಅಂದಾಜು? 1 ಗಂಟೆಗೆ ಎಷ್ಟು ಸ್ಪೀಡಾಗಿ. ಈಗ ಕಾರ್ ಇರುತ್ತೆ, 1 ಗಂಟೆಗೆ 60 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೋದು. 1 ಗಂಟೆಗೆ ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ ಭೂಮಿ? ಅಂದಾಜು ಯಾರಿಗಾದ್ರೂ ಇದೆಯಾ? ಇರ್ಬೋದು ಅಂದಾಜು ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇರ್ಬೋದು? 1600 1600 ಕಿಲೋಮೀಟ್ರು ಅಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ. 80 ಸ್ಪೀಡಲ್ಲಿ ಕಾರ್ ಹೋದ್ರೆ ಭಯ ಆಗುತ್ತೆ ರೋಡ್ ಮೇಲೆ. ಅಂಥದ್ದು 1600 ಕಿಲೋಮೀಟ್ರ್ ಪರ್ ಹವರ್ ಅಷ್ಟು ಸ್ಪೀಡಲ್ಲಿ ಭೂಮಿ ತಿರುಗ್ತಾ ಇದೆ. ಮತ್ತು ಹಿಂಗೆ ಭೂಮಿ ತಿರುಗ್ತಾ ಇದೆ ಅಲ್ಲ, ಮೇಲ್ಗಡೆ ಏರೋಪ್ಲೇನ್ ಇರುತ್ತಲ್ಲ, ಆ ಏರೋಪ್ಲೇನು ಅದು ಸುಮ್ಮನೆ ಡೀಸೆಲ್ಲು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಅದ್ಯಾಕೆ ಅಮೇರಿಕಾಗೆ ಹೋಗಬೇಕು? ಸ್ವಲ್ಪ ಹೊತ್ತು ಮೇಲೆ ಈಗರೆ ಹಂಗೆ ಸೈಲೆಂಟಾಗಿದ್ದರೆ ಹಿಂಗೆ ತಿರುಗಿ ಹಿಂಗೆ ಬಂದಾಗ ಅಮೇರಿಕ ಅಲ್ಲೇ ಬಂದುಬಿಟ್ಟು ಟಪ್ ಅಂತ ಅಲ್ಲಿ ಇಳಿಬೋದಲ್ಲ. ಹಂಗೆ ಯಾಕೆ ಆಗೋದಿಲ್ಲ? ಏರೋಪ್ಲೇನು ಕೂಡ ಹಂಗೆ ಮತ್ತೆ ಅದು ಅದ್ರ ಜೊತೆ ತಿರುಗಬೇಕಾದ ಪರಿಸ್ಥಿತಿ ಬರುತ್ತೆ. ಆಕಾಶ ಎಲ್ಲ ಒಂದೇ ಅಲ್ಲ ಕಾಮನ್ ಆಗಿ. ಅದೇ ನೋಡಿ, ಆ ಬೋಗಿ ಟ್ರೈನ್ ಬೋಗಿ ನಿರ್ಮಾಣ ಮಾಡೋಕ್ಕೆ ಮುಂಚೆ ಒಂದೇ ಖಾಲಿ ಜಾಗ ಇತ್ತು. ಆ ಬೋಗಿ ಬಂದ ಮೇಲೆ ನಮಗೆ ಏನಾಗ್ತಾಯಿದೆ ಅಂದರೆ, ಹೊರಗಡೆ ಇರೋ ಸ್ಪೇಸು, ಟ್ರೈನ್ ಬೋಗಿ ಒಳಗಡೆ ಇರೋ ಸ್ಪೇಸು ಬೇರೆ ಬೇರೆ ಆಗಿಬಿಟ್ಟಿದೆ. ಅದಕ್ಕೂ ಹೊರಗಡೆ ಇರೋ ಆಕಾಶಕ್ಕೂ ಟ್ರೈನ್ ಬೋಗಿ ಒಳಗಡೆ ಇರೋ ಆಕಾಶಕ್ಕೂ ಸಂಬಂಧನೇ ಇಲ್ಲ. ಇದೇ ಬೇರೆ ಖಾಲಿ ಜಾಗ, ಅದು ಬೇರೆ ಖಾಲಿ ಜಾಗ ಥರ ಆ ಥರ ಉತ್ಪನ್ನ ಆಗುತ್ತೆ. ತೀಕ್ಷ್ಣವಾಗಿ ವಿಚಾರ ಮಾಡಿದ್ರೆ ಅಲ್ಲಿ ಗಾಳಿ, ಬೋಗಿ ಒಳಗಡೆ ಇರೋ ಗಾಳಿಯ ಒಂದು ದೋಷದಿಂದ, ಏರ್ ಟೈಟ್ ಅಂತಾರಲ್ಲ, ಆ ಗಾಳಿಯ ದೋಷದಿಂದ ಅದು ಆ ಒಳಗಡೆ ಇರೋ ಸ್ಪೇಸು ಡಿಫ್ರೆಂಟ್ ಸ್ಪೇಸ್ ಥರ ಭ್ರಾಂತಿ ಆಗುತ್ತೆ. ಮತ್ತು ಅದೇ ಮೇಲ್ಗಡೆ ಅಟ್ಮಾಸ್ಫಿಯರ್, ಓಝೋನ್ ಲೇಯರ್ ಅಂತಿರುತ್ತೆ. ಆ ಓಝೋನ್ ಲೇಯರ್ ತುಂಬ ತಣ್ಣಗಿರುತ್ತೆ. ಅಲ್ಲಿ ಹೋಗ್ಬಿಟ್ರೆ ನಾವು ಕೂಡ ಎಲ್ಲ ಐಸ್ಗಡ್ಡೆ ಥರ ಆಗಿಬಿಡ್ತೀವಿ. ಮೇಘಗಳೆಲ್ಲ ಆಗ್ತಾವಲ್ಲ, ಕೆಳಗಡೆಯಿಂದ ನೀರೆಲ್ಲ ಬಿಸಿ ಬಿಸಿಯಾಗಿ ಹಾವಿಯಾಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಏನೇ ಹೋಗಲಿ ಎಲ್ಲ ತಣ್ಣಗಾಗ್ಬಿಡ್ತವೆ. ಆ ಓಝೋನ್ ಲೇಯರೆಲ್ಲ ಸ್ವಲ್ಪ ದಾಟ್ಕೊಂಡು ಮೇಲ್ಗಡೆ ಹೋಗ್ಬಿಟ್ರೆ ಸ್ಪೇಸು ಮತ್ತು ಗ್ರಾವಿಟೇಷನ್ ಎಲ್ಲ ಏನಿರೋದಿಲ್ಲ ಅಲ್ಲಿ. ಮತ್ತು ಸ್ಪೇಸ್ ಕ್ರಾಫ್ಟ್ಗಳು ಅವು ಇವು ಅಲ್ಲಿ ಸ್ಕೈ ಲ್ಯಾಬ್ಗಳಂತೆಲ್ಲ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೊರಗಡೆ ಆಕಾಶಕ್ಕೂ ಒಳಗಡೆ ಆಕಾಶಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ಹೊರಗಡೆ ಬಂದರೂ ಕೂಡ ತೇಲಾಡ್ತಾ ಇರ್ತಾರೆ, ಆ ಗಾಡಿ ಒಳಗಡೆ ಇದ್ದರೂ ಕೂಡ ಅಲ್ಲೂ ಕೂಡ ತೇಲಾಡ್ತಾ ಇರ್ತಾರೆ. ಅಲ್ಲಿ ಒಳಗಡೆ ಹೊರಗಡೆ ಏನು ವ್ಯತ್ಯಾಸ ಆಕಾಶದಲ್ಲಿ, ಭೂಲೋಕದಲ್ಲಿ ಆಕಾಶದಲ್ಲಿ ವ್ಯತ್ಯಾಸ ಬಂದುಬಿಡ್ತಾಯಿದೆ. ಟ್ರೈನ್ ಬೋಗಿ ಮಾಡೋಕ್ಕೆ ಮುಂಚೆ ಒಂದೇ ಆಕಾಶ ಥರ ಇತ್ತು. ಬೋಗಿ ಬಂದ ಮೇಲೆ ಹೊರಗಡೆ ಇರೋ ಆಕಾಶ ಬೇರೆ, ಒಳಗಡೆ ಇರೋ ಆಕಾಶ ಬೇರೆ ಥರ ಬೇರೆ ಇದೆ. ನಾವು ಜೀವ ಬುದ್ಧಿಯಲ್ಲಿದ್ದಾಗ, ಅವಿದ್ಯೆ ಎಂಬ ದೋಷದಲ್ಲಿದ್ದಾಗ ಇದೇ ರೀತಿ ಇರೋದು. ಒಂದೇ ಪರಮಾತ್ಮ
ಒಂದೇ ಸರ್ವ ವ್ಯಾಪಕವಾದ ಪರಮಾತ್ಮ ಒಬ್ಬನೇ ಇದ್ದಾನೆ. ಈ ಶರೀರಗಳು, ಈ ಅವಿದ್ಯೆ ಅಜ್ಞಾನ ಎಂಬ ದೋಷದಿಂದ ನಮಗೆ ನಾನು ಜೀವ ಬೇರೆ, ಪರಮಾತ್ಮ ಬೇರೆ. ಯಾಕಂದರೆ ಕೆಲವೊಂದು ಲಕ್ಷಣಗಳು ಹಂಗೆ ಬಂದ್ಬಿಟ್ಟಿದೆ. ನಾನು ಹುಟ್ಟು ಸಾಯೋನು, ನಾನು ಅಲ್ಪಜ್ಞ, ನಾನೆಲ್ಲಿ, ಪರಮಾತ್ಮ ಎಲ್ಲಿ? ಪರಮಾತ್ಮ ಸರ್ವಶಕ್ತಿ ಇರೋನು, ಸೃಷ್ಟಿಯನ್ನೇ ಹುಟ್ಟಿಸಿರೋ ಅಂಥವನು, ನನಗೂ ಅವನಿಗೆ ಕಂಪ್ಯಾರಿಸನ್ ಎಲ್ಲಿ, ನಾನೆಲ್ಲಿ ಅವನೆಲ್ಲಿ ಅಂತ ವಿಪರೀತವಾದ ಭೇದಗಳು ನಮಗೆ ನಾವೇ ತೊಗೊಂಡ್ಬಿಡ್ತೀವಿ. ಜೀವನ್ಮುಕ್ತ ಪುರುಷರು ಅವರು ಸ್ಪೇಸಲ್ಲಿದ್ದಂಗೆ, ಸ್ಪೇಸಲ್ಲಿ ಸ್ಕೈ ಲ್ಯಾಬಲ್ಲಿ ಹೊರಗಡೆ ಒಳಗಡೆ ಎಲ್ಲ ಒಂದೇ ಥರ ಆಕಾಶದಲ್ಲಿ ಭೇದ ಇರೋದಿಲ್ಲ. ಅವರು ಈ ಅವಿದ್ಯಾ ಅಜ್ಞಾನನ ತೆಕ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ಅವರಿಗೆ ನಾನು ಜೀವ, ಪರಮಾತ್ಮ ಬೇರೆ, ನಾನು ಬೇರೆ ಅನ್ನೋದಿಲ್ಲ. ನಾನೇ ಆ ಪರಮಾತ್ಮ ಸಚ್ಚಿದಾನಂದ ಸ್ವರೂಪನಾಗಿದ್ದೀನಿ ಅಂತ ಅಭೇದ ರೂಪದಲ್ಲಿ ಅವರು ಸ್ಥಿತರಾಗಿರ್ತಾರೆ. ಮಾಯೆಗೆ ನೋಡಿ ಅಷ್ಟು, ಒಂದೇ ಆಕಾಶದಲ್ಲಿ ಟ್ರೈನ್ಗೆ ಹೋಗಿ ಉತ್ಪತ್ತಿ ಮಾಡಿದ್ರೂ ಕೂಡ ಈ ಸ್ಪೇಸ್ಗೆ ಆ ಸ್ಪೇಸ್ಗೂ ಡಿಫರೆನ್ಸು, ಬದಲಾವಣೆ ಬಂದಂಗೆ ತೋರಿಸ್ಬಿಡ್ತಾ ಇರುತ್ತೆ. ಆದ್ದರಿಂದ ನಾವು ವಿಚಾರ ಮಾಡಬೇಕು. ಇವೆಲ್ಲ ಕಲ್ಪಿತವಾದಂಥ ಭೇದಗಳು. ಆ ಭೇದಗಳು ಮನಸ್ಸಿಂದನೇ ತೆಗೆದು ಬಿಡಬೇಕು, ವಾಸ್ತವಿಕವಾದ ಭೇದಗಳಲ್ಲ. ವಿಚಾರ ಮಾಡಿದ್ರೆ ಅವೆಲ್ಲ ಭೇದಗಳು ಹೊರಟೋಗ್ಬಿಡ್ತವೆ. ದೇವಿಯನ್ನು ನೀನು ಉಪಾಸನೆ ಮಾಡಿದ್ರೆ ಅಂಥ ಭೇದನ ನಿನಗೆ ತೆಗೆದು ಬಿಡ್ತಾಳೆ. ಅದಕ್ಕೆ ಜೀವರಲ್ಲೂ ನಾನು ಬೇರು ನೀನು ಬೇರಲ್ಲ. ಸುಮ್ಮನೆ ಭ್ರಾಂತಿಯಿಂದ ನಾನು ಬೇರು ನೀನು ಬೇರು ಅಂತ ಈ ಅಹಂಕಾರದಲ್ಲಿ ಇದ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಬ್ಬರ ಸ್ವಭಾವ ಹೆಂಗಂದರೆ, ಈ ಎಡಗೈಯಲ್ಲಿ ಮುದ್ರೆ ಇರುತ್ತಲ್ಲ, ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಅಂತಾರೆ, ಅದು ಒಬ್ಬರಿಗಿದ್ದಂಗೆ ಇನ್ನೊಬ್ರಿಗೆ ಇರೋದಿಲ್ಲ ಪ್ರಪಂಚದಲ್ಲಿ. ತುಂಬ ಕಡಿಮೆ. ಎಷ್ಟು ವಿಚಿತ್ರ. 840 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. ಅಷ್ಟಕ್ಕೂ ಅಷ್ಟು ಡಿಫ್ರೆಂಟಾಗಿರುತ್ತೆ ಗೆರ್ರೆಗಳು, ಫುಲ್ಲು ಡಿಫ್ರೆಂಟಾಗಿ. ಸ್ವಭಾವಗಳು ಕೂಡ ಹಂಗೆ ಆಗಿಬಿಟ್ಟಿದ್ದಾವೆ. ಒಬ್ಬರು ಸ್ವಭಾವ ಇನ್ನೊಬ್ಬರಿಗೆ ಇರೋದಿಲ್ಲ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ, ನಮ್ಮ ಗುರುಗಳು ನೋಡ್ತಾ ಇರ್ತಾರೆ. ಅವರಿಬ್ಬರಿಗೂ ಒಂದು ರೂಮಲ್ಲಿ ಆಗಿಬಿಟ್ರೆ ಒಂದು ವಾರಕ್ಕೆ ಜಗಳಗಳು ಮಾಡ್ಕೊಂಡ್ಬಿಟ್ಟು ಶತ್ರುಗಳಾಗ್ಬಿಡ್ತಾರೆ. ಒಬ್ಬನು ಲೈಟ್ ಆಗಬಾರ್ದು ಅಂತ, ಒಬ್ಬನು ಲೈಟ್ ಆಗಬೇಕಂತ, ಒಬ್ಬನು ಫ್ಯಾನ್ ಬೇಡ ನನಗೆ ಚಳಿಗೆ, ಒಬ್ಬನು ಫ್ಯಾನ್ ಬೇಕಂತ, ಒಬ್ಬನು ವಿಪರೀತವಾಗಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ನಮಗೆ. ಮತ್ತು ಗುರುಗಳ ಸ್ಥಾನದಲ್ಲಿದ್ದರೆ ನಮಗಿನ್ನೂ ದೊಡ್ಡ ಸಮಸ್ಯೆ. ಹಾವು ಕಪ್ಪೆ ನ್ಯಾಯಿಗಳು. ಈಗ ಹಾವು ಕಪ್ಪೆನ ನುಂಗ್ಬಿಟ್ಟಿದೆ. ಹಾವನ್ನು ಹೊಡೆದು ಕಪ್ಪೆಯನ್ನು ಎಸ್ಕೇಪ್ ಮಾಡಿದ್ರೆ ಹಾವು ಕೋಪ ಬರುತ್ತೆ. ಕಪ್ಪೆಯನ್ನು ಕಾಪಾಡೋಕ್ಕೆ ಹೋದ್ರೆಗನ ಹಾವು ಕೋಪ ಬರುತ್ತೆ. ಹಾವನ್ನು ಕಾಪಾಡೋಕ್ಕೆ ಹೋದರೆ ಹೊಡೆದ್ರೆ ಅದಕ್ಕೆ ಹಿಂಸೆ ಆಗುತ್ತೆ. ಆ ಥರ ಇರ್ತವೆ. ಇದು ನಾವಿನ್ನೂ ಜೀವರೂಪದಲ್ಲಿ, ಅಜ್ಞಾನದಲ್ಲೇ, ಭೇದಗಳಲ್ಲೇ ಇಲ್ಲೇ ಬಿದ್ದು ಒದ್ದಾಡ್ತಾ ಇರ್ತೀವಿ. ವಿಚಾರ ಮಾಡ್ತಾಯಿಲ್ಲ. ನಾವು ಯಾರು ಅನ್ನೋದು ನಾವು ವಿಚಾರ ಮಾಡ್ತಾಯಿಲ್ಲ. ನಮ್ಮ ನಾಲಿಗೆ ನಾವು ಕಚ್ಕೊತೀವ? ಇಲ್ಲ, ಅದು ನಾನೇ, ನನ್ನ ಸ್ವರೂಪನೇ ಅಂತ ಗೊತ್ತಿದ್ದಂಗೆ. ಪ್ರಪಂಚದಲ್ಲಿರೋ ಪ್ರತಿಯೊಂದು ನಮ್ಮ ಸ್ವರೂಪನೇ. ಅದನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಆ ಭೇದ ಬುದ್ಧಿ ಇರೋ ತನಕ ಸಿಕ್ಕಾಪಟ್ಟೆ ದುಃಖಗಳು ಎಂಟ್ರಿ ಆಗ್ತಾನೆ ಇರ್ತವೆ. ಆ ಭೇದ ಬುದ್ಧಿಗಳನ್ನು ತೆಕ್ಕೊಂಬಿಡ್ಬೇಕು. ಇವೆಲ್ಲ ಉಪಾಧಿ, ಈ ಶರೀರ ಅವಿದ್ಯೆಯಿಂದ ಬಂದಿರೋಂಥ ಭೇದಗಳು, ವಾಸ್ತವಿಕವಾದ ಭೇದಗಳಲ್ಲ. ಎಲ್ಲಿ ತನಕ ಇದನ್ನು ತೆಕ್ಕೊಳ್ಳೋದಿಲ್ವೋ ಪರಿಷ್ಕಾರ ಇಲ್ಲವೇ ಇಲ್ಲ. ಎಲ್ಲ ದೇವಿಯನ್ನು ಎಲ್ಲ ಜಾಗದಲ್ಲೂ ನೋಡಬೇಕಂತ ಶಾಸ್ತ್ರ ಹೇಳ್ತಾ ಇರುತ್ತೆ. ಪರಮಾತ್ಮ ಕಣಕಣದಲ್ಲಿ ಇದ್ದಾನೆ ಅಂತಿರ್ತೀವಿ, ಆದರೂ ಕೂಡ ಭೇದ ಬುದ್ಧಿಯಲ್ಲಿ ಜೀವಿಸ್ತಾ ಇರ್ತೀವಿ. ಅದಕ್ಕೆ ದೇವಿ ಉಪಾಸನೆ ಮಾಡಿದ್ರೆ ಮೆಲ್ಲಗೆ ಆ ಭೇದ ಬುದ್ಧಿನ ತೆಗೆದುಬಿಡ್ತಾರೆ. ಜೀವರಲ್ಲೂ ಭೇದ ಇರೋದಿಲ್ಲ. ಎಲ್ಲ ಜೀವರು ಒಂದೇ ಆಗಿರುವರು. ಎಲ್ಲ ಬ್ರಹ್ಮ ಸ್ವರೂಪವಾದದ್ದರಿಂದ ಜಡಗಳಲ್ಲಿಯೂ ಜಡದಲ್ಲೂ ಕೂಡ ಮೈಕು ಮೊಬೈಲ್ಗೂ ಭೇದ ಇಲ್ಲ. ಮತ್ತು ಜಡಗಳಲ್ಲೂ ನನಗೂ ಮೈಕಿಗೂ ಕೂಡ ಭೇದ ಇಲ್ಲ. ಜಡಚೇತನಗಳಲ್ಲಿ ವ್ಯವಹಾರದಲ್ಲಿ ಭಿನ್ನ ಕಂಡರೂ, ವ್ಯವಹಾರದಲ್ಲಿ ಭಿನ್ನ ಭೇದ ಇದ್ದಂಗೆ ವ್ಯವಹಾರ ಮಾಡಿಕೊಂಡ್ರೂ ಕೂಡ ಪರಮಾರ್ಥ ದೃಷ್ಟಿಯಿಂದ ಭೇದವಿಲ್ಲ. ನೀನು ಶಾಂತಿ ಬೇಕು ಅಂದರೆ ನೀನು ಯಾವಾಗಲೂ ಪರಮಾತ್ಮ ದೃಷ್ಟಿಯಿಂದನೇ ಇರಬೇಕು. ಈ ವ್ಯಾವಹಾರಿಕ ಸತ್ತದಲ್ಲಿ ಇಳಿದುಬಿಟ್ರೆ ಮತ್ತೆ ನಮಗೆ ದುಃಖಗಳು ಎಂಟ್ರಿ ಆಗ್ತಾ ಇರ್ತವೆ. 3 ಪ್ರಕಾರದ ರಿಯಾಲಿಟೀಸ್ ಅಂತಾರೆ, ಸತ್ತ ಅಂತಾರೆ. ಒಂದು ಪ್ರಾತಿಭಾಸಿಕ ಸತ್ತ. ಪ್ರಾತಿಭಾಸಿಕ ಸತ್ತ ಏನಂದರೆ, ಬ್ರಹ್ಮಜ್ಞಾನಕ್ಕಿಂತ ಭಿನ್ನವಾದ ಜ್ಞಾನದಿಂದ ಯಾವ ಭ್ರಾಂತಿ ತೊಳಗೋಗುತ್ತೋ ಆ ಅವಸ್ಥೆಯನ್ನು ನಾವು ಪ್ರಾತಿಭಾಸಿಕ ಸತ್ತ ಅಂತಾರೆ. ಈಗ ಹಗ್ಗ ಅಲ್ಲೆಲ್ಲ ಬಿದ್ದಿರುತ್ತೆ, ಅದು ಹಾವು ಥರ ಕಾಣಿಸ್ತಾ ಇರುತ್ತೆ, ಅದು ಭ್ರಾಂತಿನೇ. ಅದರಿಂದ ಕೂಡ ಹಾರ್ಟ್ ಪೇಷಂಟ್ ಇದ್ದರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ, ಪ್ರಾಣನೇ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದರೆ ಅದಕ್ಕೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಆ ಭ್ರಾಂತಿ, ಆ ದುಃಖ ನಿವೃತ್ತಿಯನ್ನು ತಕ್ಕೋಬೇಕಂದ್ರೆ ಸ್ವಲ್ಪ ದೂರದಿಂದ ಕಲ್ಲು ಎಸೆಯೋದು, ಕಟ್ಟಿಗೆಯಿಂದ ಅಲ್ಲಾಡಿಸಿ ನೋಡೋ, ಇಲ್ಲ ಹತ್ತಿರದಿಂದ ಹೋಗಿ ನೋಡಿಬಿಟ್ರೆ ಆ ರಜ್ಜು ಜ್ಞಾನದಿಂದನೇ
ಅಲ್ಲಿ ಏನು ಭ್ರಾಂತಿ ಉತ್ಪನ್ನ ಆಗಿ ಭಯದಿಂದ ಎಲ್ಲ ದುಃಖ ಬರ್ತಾಯಿತ್ತೋ ಅದು ನಿವೃತ್ತಿ ಆಗಿಬಿಡುತ್ತೆ. ಬ್ರಹ್ಮಜ್ಞಾನಕ್ಕಿಂತ ಭಿನ್ನವಾದ ಜ್ಞಾನದಿಂದ ಕೂಡ ಅಲ್ಲಿ ಸಮಸ್ಯೆ ಪರಿಷ್ಕಾರ ಆಗೋಯಿತು. ಮತ್ತು ವ್ಯಾವಹಾರಿಕ ಸತ್ತದಲ್ಲಿ ಕೇವಲ ಬ್ರಹ್ಮಜ್ಞಾನದಿಂದಲೇ ಯಾವ ಭ್ರಾಂತಿ ನಿವೃತ್ತಿ ಆಗುತ್ತೋ ಅದನ್ನು ವ್ಯಾವಹಾರಿಕ ಸತ್ತ ಅಂತಾರೆ. ಈಗ ನಾವಿರೋದು ವ್ಯಾವಹಾರಿಕ ಸತ್ತ, ವ್ಯವಹಾರ ಮಾಡ್ಕೊತಾ ಇದ್ದೀವಿ. ಈ ವ್ಯಾವಹಾರಿಕ ಸತ್ತದಲ್ಲಿ ನಾವು ಕೇವಲ ಬ್ರಹ್ಮಜ್ಞಾನ ಬಂದರೆ ನಮಗೆ ಈ ಭೇದ ಬುದ್ಧಿ ದುಃಖ ನಿವೃತ್ತಿ ಆಗುತ್ತೆ, ಇಲ್ಲಾಂದರೆ ಪರಿಷ್ಕಾರ ಆಗೋದಿಲ್ಲ. ಹೆಚ್ಚು ನಾವು ಈ ವ್ಯಾವಹಾರಿಕ ಸತ್ತದಲ್ಲೇ ಇರ್ತೀವಿ. ಒಂದು ಪಾರಮಾರ್ಥಿಕ ಸತ್ತ ಇರುತ್ತೆ, ಅದು ನಮ್ಮ ನಿಜ ಸ್ವರೂಪ. ನಾವು ಕೇವಲ ಸಾಕ್ಷಿ ಸ್ವರೂಪ ಅಷ್ಟೇ, ಎಲ್ಲದಕ್ಕೂ ಅವು ಸಾಕ್ಷಿ ಸ್ವರೂಪ. ನಮಗೆ ಸುಖ ದುಃಖಗಳಾಗ್ತಾಯಿದ್ರು ಕೂಡ ಸುಖ ದುಃಖಗಳ ಜ್ಞಾನ ಕೂಡ ನಮಗಾಗ್ತಾಯಿದೆ. ಬೇರೆಯವರು ಪಕ್ಕದವನು ಸುಖ ಪಟ್ಟಾಗ, ಪಕ್ಕದವನು ಕಷ್ಟಗಳು ಪಡ್ತಿದ್ದಾಗ ಹೆಂಗೆ ನಾವು ದೂರದಿಂದ ಸಾಕ್ಷಿ ರೂಪದಲ್ಲಿ ನೋಡಿ ತಿಳ್ಕೊತೀವೋ, ಅದೇ ರೀತಿ ನಮ್ಮಲ್ಲ ಈ ಶರೀರದಲ್ಲಿ ಆಗ್ತಾ ಇರೋ ಸುಖ ದುಃಖಗಳನ್ನು ಕೂಡ ಸಾಕ್ಷಿ ರೂಪದಲ್ಲಿ ನೋಡುವಂಥ ಅಭ್ಯಾಸ. ನಮ್ಮ ಗುರುಗಳಿಗೆ ಅವರು ಅವಧೂತರು ಅಭಯಾನಂದ ಸರಸ್ವತಿ ಅಂತ, ಇಷ್ಟೆಲ್ಲ ಥ್ರೋಟ್ ಕ್ಯಾನ್ಸರ್ ಬಂದುಬಿಟ್ಟು ಓಪನ್ ಆಗಿಬಿಟ್ಟಿರುತ್ತೆ, ಫುಲ್ಲು ಮೂಲೆ ಹಡ್ಡಿ ಎಲ್ಲ ಕಾಣಿಸ್ತಾ ಇರುತ್ತೆ. ಭಕ್ತರು ಬಂದುಬಿಟ್ಟಿದ್ದು, ಅಯ್ಯೋ ಗುರುಗಳೇ, ಇಷ್ಟೊಂದು ಈ ಪರಿಸ್ಥಿತಿಲಿದ್ದೀರಾ, ಎಷ್ಟು ನೋವಾಗ್ತಾ ಇರ್ಬೋದು, ನೀವು ಇದನ್ನೆಲ್ಲ ಹೆಂಗೆ ಸಹಿಸ್ತಾ ಇದ್ದೀರಿ, ಈ ದುಃಖನ, ಈ ಕಷ್ಟನ ಅಂತ ಹತ್ಕೊಂಡು ಹೇಳ್ತಾಳಂತೆ. ನೀನು ಹೆಂಗೆ ಈ ದುಃಖನ ನೋಡಿ ಸಹಿಸ್ತಾ ಇದೆಯೋ ನಾನು ಹಂಗೆ ಇದನ್ನು ನೋಡಿ ಸಹಿಸ್ತಾ ಇದ್ದೀನಿ ಅಂತ. ಅಂದರೆ ಆಕೆ ಶರೀರಕ್ಕಿಂತ ಭಿನ್ನವಾಗಿ ಹೊರಗಡೆ ಆ ಗುರುಗಳ ಸುಖ ದುಃಖ ನೋಡ್ತಾ ಇದ್ದಾಳೆ. ಆ ಗುರುಗಳು ಕೂಡ ಅವ್ರ ಶರೀರದಲ್ಲಿರೋ ದುಃಖವನ್ನು ಬೇರೆಯವ್ರ ಸುಖ ದುಃಖ ಥರನೇ ನೋಡ್ತಾ ಇದ್ದಾರೆ. ನೀನು ಹೆಂಗೆ ನೋಡ್ತಾ ಇದ್ದೀವಿ, ನೋಡಿ ಸಹಿಸ್ತಾ ಇದ್ದೀವಿ ಈ ದುಃಖವನ್ನು, ನಾನು ಹಂಗೆ ಇದನ್ನು ನೋಡಿ ಸಹಿಸ್ತಾ ಇದ್ದೀನಿ ಅಂತ. ಅಂದರೆ ಈ ಶರೀರದಲ್ಲಿ ಆಗೋ ಈ ಎಲ್ಲ ವಿಕಾರಗಳನ್ನು ಕೂಡ ಅವರು ಸಾಕ್ಷಿ ರೂಪದಿಂದ, ಆಕೆ ಹೆಂಗೆ ನೋಡ್ತಾ ಇದ್ದಾಳೋ ಇವರು ಕೂಡ ಹಂಗೆ ಸಾಕ್ಷಿ ರೂಪದಲ್ಲಿದ್ದು ನೋಡ್ತಾ ಇದ್ದಾರೆ ಅಂತ. ಆ ಅಭ್ಯಾಸ ಮಾಡ್ಕೋಬೇಕು. ನಾವು ಯಾರು ಅನ್ನೋದು ಹೆಜ್ಜೆಗೂ ಮರ್ತೋಗ್ತಾ ಇರ್ತೀವಿ. ಅಷ್ಟು ಮರುವು ನಮಗೆ. ಎಷ್ಟು ಶಾಸ್ತ್ರ ಹೇಳಿದ್ರೂ ಕೂಡ ಮತ್ತೆ ನಾನು ಜೀವ, ನಾನು ಪರಿಚಿನ್ನ ಬುದ್ಧಿಗೆ ಬಂದುಬಿಡ್ತಾ ಇರ್ತೀವಿ. ಪರಿಚಿನ್ನ ಬುದ್ಧಿಗೆ ಬಂದರೆ ಶಾಂತಿ ಇಲ್ಲ, ಸಿಕ್ಕಾಕೊಂಡ್ಬಿಡ್ತೀವಿ. ನಮ್ಮ ಜುಟ್ಟು ಎಲ್ಲರ ಕೈಗೂ ಸಿಕ್ಬಿಡ್ತೀವಿ. ಯಾರು ಬೇಕಾದರೂ ಆಟ ಆಡಿಸ್ಬೋದು. ಒಂದು ಮಾತು ಮತ್ತೆ ಒಂದು ತಿಂಗಳು ತಲೆ ಕೆಡಿಸ್ಕೊಂಡ್ಬಿಡ್ತೀವಿ, ಯಾರೋ ಒಬ್ಬರು ಒಂದು ಚುಚ್ಚುವ ಮಾತಾಡಿದ್ರೆ. ಯಾಕಂದರೆ ಇಲ್ಲೇ ಅಹಂಕಾರದಲ್ಲೇ ಜೀವಿಸ್ತಾ ಇರ್ತೀವಿ. ಎಲ್ಲಿ ತನಕ ಅಹಂಕಾರದಲ್ಲೇ ಇರ್ತೀವೋ ಎಲ್ಲರೂ ಫುಟ್ಬಾಲ್ ಆಡ್ಕೊತಾ ಇರ್ತಾರೆ ಪ್ರಪಂಚದಲ್ಲಿ. ಎಲ್ಲರ ಕೈಗೂ ಜುಟ್ಟು ಸಿಗ್ತಾ ಇರುತ್ತೆ, ಎಲ್ಲರೂ ಜುಟ್ಟು ಇಟ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಅದನ್ನು ತೆಕ್ಕೊಂಬಿಡಬೇಕು. ಅದನ್ನು ತೆಕ್ಕೋಬೇಕಂದ್ಕೊಂಡ್ರೆ ದೇವಿಯ ಉಪಾಸನೆ ಮಾಡಬೇಕು. ನಮ್ಮೆಲ್ಲರಲ್ಲೂ ಕೂಡ ಯಾವುದೇ ವಾಸ್ತವಿಕ ಭೇದ ಇಲ್ಲ. ಸೂರ್ಯ ಒಬ್ಬನೇ ಇರ್ತಾನೆ. ಕೆಳಗಡೆ 1000 ಬಕೆಟ್ಗಳು ಇಟ್ಬಿಟ್ಟು 1000 ಬಕೆಟನ್ನು ನೋಡಿದ್ರೆ 1000 ಸೂರ್ಯಗೆ ಕಾಣಿಸ್ತಾ ಇರ್ತಾರೆ. 1000 ಬಕೆಟನ್ನು ಅಲ್ಲಾಡಿಸಿ 1000 ಬಕೆಟ್ಗಳಲ್ಲಿ ಎಲ್ಲ ಸೂರ್ಯರು ಅಲ್ಲಾಡ್ತಾ ಇರ್ತಾರೆ. ಅಷ್ಟು ಆ 1000 ಬಕೆಟ್ಗಳು ಯಾರಲ್ಲ, ನಮ್ಮ 1000 ಜೀವಗಳು. ಜೀವಿ ಒಳಗಡೆ ಇರೋದು ಆ ಸೂರ್ಯನೇ. ಆದರೆ ಜೀವದ ಒಳಗಡೆ ಇರೋ ಸೂರ್ಯ ಅಲ್ಲಾಡ್ತಾ ಇರ್ತಾನೆ. ಮೇಲ್ಗಡೆ ನೋಡಿದ್ರೆ ಮತ್ತೆ ಸೂರ್ಯ ಅಲ್ಲೇ ಸೈಲೆಂಟಾಗಿ ಅಲ್ಲೇ ನಿಂತಿದ್ದ ಜಾಗದಲ್ಲಿ ನಿಂತಿರ್ತಾನೆ. ಇವೆಲ್ಲ ಎಷ್ಟು ಶೇಕ್ ಆದರೂ ಕೂಡ ಬಿಂಬರೂಪ ಚೈತನ್ಯದಲ್ಲಿ ಏನು ಪರಿವರ್ತನೆ ಬರೋದಿಲ್ಲ. ನಾವು ಪ್ರತಿಬಿಂಬ ರೂಪದಲ್ಲಿ ಬಂದುಬಿಟ್ಟಿದ್ದೀವಿ. ಕನ್ನಡಿ ಮುಂದೆ ನಿಂತ್ಕೊಂಡಿರೋ ಆ ವ್ಯಕ್ತಿ ಇಲ್ಲಿ ನಾನು ಈ ಶರೀರ ಅಂತ ಅನ್ಕೋಬೇಕಲ್ಲ. ಕನ್ನಡಿ ಒಳಗಡೆ ಹೋಗ್ಬಿಟ್ಟು ಅಲ್ಲೊಂದು ರೂಪ ಕಾಣಿಸ್ತಾ, ಅದರ ಒಳಗಡೆ ಎಂಟ್ರಿ ಆಗಿಬಿಟ್ಟು ಇದೇ ನಾನು ಅನ್ಕೊಂಬಿಟ್ಟು ನಾನು ಪರಿಚಿನ್ನ ಜೀವ ಅನ್ಕೊಂಬಿಟ್ರೆ, ಅದೇ ಥರ ನಾವು ಕೂಡ ಅಷ್ಟೇ. ಬಿಂಬರೂಪದಲ್ಲಿ ನಿಲ್ಲೋ ಅಭ್ಯಾಸ ಇಲ್ಲ. ಟಕ್ಕಂತ ಪ್ರತಿಬಿಂಬ ರೂಪಕ್ಕೆ ಜೀವ ಭಾವಕ್ಕೆ ಬಂದುಬಿಡ್ತೀವಿ. ಪ್ರತಿ ಅವಸ್ಥೆಯಲ್ಲೂ ಕೇವಲ ಸಾಕ್ಷಿ ರೂಪದಲ್ಲಿ ಇರಬೇಕು. ಅಲ್ಲಿ ಬಿಂಬ ರೂಪದಲ್ಲಿ ನಿಂತ್ಕೋಬೇಕು. ನಾವು ಎಲ್ಲವನ್ನು ಸಾಕ್ಷಿಯಿಂದ ನೋಡ್ತಾ ಇರಬೇಕಷ್ಟೇ, ಇನ್ವಾಲ್ವ್ಮೆಂಟ್ ಇರಬಾರದು. ಆವಾಗ ಆ ಅಭ್ಯಾಸ ಹೆಚ್ಚು ಮಾಡ್ಕೊತಾ ಇದ್ದಾಗ ನಮ್ಮ ಸ್ವರೂಪದಲ್ಲಿ ನಿಲ್ಲೋ ಅಭ್ಯಾಸ ಮಾಡ್ತೀವಿ. ಈ ಶರೀರದ ಜೊತೆ ಇರೋ ಸಂಬಂಧ ದೂರ ಆಗಿಬಿಡುತ್ತೆ. ಮತ್ತು ಜಡಚೇತನಗಳಿಗೆ ವ್ಯವಹಾರದಲ್ಲಿ ಭಿನ್ನ ಕಂಡರೂ ಪರಮಾರ್ಥ ದೃಷ್ಟಿಯಿಂದ ಭೇದವಿಲ್ಲ. ಜಡವೆಂದು ಕಾಣುವ ವಸ್ತುವು ಚೇತನ ಜ್ಞಾನವು ಗುಪ್ತವಾಗಿ ಇದ್ದೇ ಇರುವುದು. ಆತ್ಮವೇದಂ ಸರ್ವಂ ಏಕಂ ಇದಂ ಸರ್ವ ಆತ್ಮ. ಅಂದರೆ ಅರಿವೇ ಇರುವುದು. ಕಾರಣವು ಒಂದಿದ್ದು ಕಾರ್ಯಗಳು ಅನೇಕಾಗಿ ಭೇದ ಕಂಡರೂ ಕಾಣದೃಷ್ಟಿಯಿಂದ ಕಾರಣ ಸ್ವರೂಪದಿಂದ ಒಂದೇಯಾಗಿರುವೆಂಬುದು ಅನುಭವ ಸಿದ್ಧ. ಮಣ್ಣು ಒಂದೇ ಇರುತ್ತೆ. ಆ ಒಂದು ಪ್ರಕಾರದ ಮಣ್ಣಿಂದ ಇಟ್ಟಿಗೆ ಮಾಡ್ತಾರೆ, ಮಡಿಕೆ ಮಾಡ್ತಾರೆ, ಆ ಪ್ಲೇಟ್ಗಳು ಮಾಡ್ಕೊತಾರೆ, ಸೆರಾಮಿಕ್ಕು ಅವೆಲ್ಲ ಏನು, ಅದು ಕೂಡ ಮಣ್ಣು ಪೃಥ್ವಿ ತತ್ವವೇ. ಎಷ್ಟು ವೆರೈಟಿಗಳು, ಎಷ್ಟು ಪದಾರ್ಥಗಳು ತಯಾರಾಗ್ತವೆ ಒಂದೇ ಒಂದು ಮಣ್ಣಿನಿಂದ.
ಎಷ್ಟು ವೆರೈಟಿ ಆದರೂ ಕೂಡ ಕಾರ್ಯಗಳು ಎಷ್ಟೇ ವೆರೈಟಿ ಕಾಣಿಸಿದ್ರು ಕೂಡ ಅವೆಲ್ಲ ಕೂಡ ಮೂಲ ಕಾರಣ ಮಣ್ಣೆ ಆಗಿದ್ದಾವೆ ಅಂತ ಜ್ಞಾನ ಬರುತ್ತಲ್ಲ. ಅದೇ ವಿವೇಕ ಚೂಡಾಮಣಿ ಎಷ್ಟು ಚೆನ್ನಾಗಿದೆ ಅಂತ ಶ್ಲೋಕ. ಮೃತ್ ಕಾರ್ಯಂ ಸಕಲಂ ಘಟಾದಿ ಸತತಂ ಮೃನ್ಮಾತ್ರಮೇವಾಭಿತಃ ತದ್ವತ್ ತದ್ವದ್ ಮಿಥ್ಯಾ ಇಹಾಪಿ ಜಾಗೃತಿ ಜಗತ್ ಸ್ವಾಜ್ಞಾನ ಕಾರ್ಯತ್ವತಃ. ಅಂದರೆ ಮಣ್ಣು ಒಂದೇ ಇದ್ದರೂ ಕೂಡ ಕಾರ್ಯಗಳು ಅನೇಕ ಇದ್ದರೂ ಕೂಡ ಕಾರಣ ರೂಪದಲ್ಲಿ ಅದು ಒಂದೇ ಅಲ್ಲ ಅಂದ್ಬಿಟ್ಟು. ಅದೇ ಥರ ನಿದ್ರಾ ಕಲ್ಪಿತ ದೇಶ ಕಾಲ ಕಲನ ಜ್ಞಾತ್ರಾದಿ ಸರ್ವಂ ಯಥಾ ಮಿಥ್ಯಾ ತದ್ವದಿಹಾಪಿ ಜಾಗೃತಿ ಜಗತ್ ಸ್ವಾಜ್ಞಾನ ಕಾರ್ಯತ್ವತಃ. ಮಿಥ್ಯ ಈ ಜಗತ್ತು ಎಲ್ಲ ಏನು ನಿದ್ರಾ ದೋಷದಿಂದ ಎಲ್ಲ ಸ್ವಪ್ನದಲ್ಲೆಲ್ಲ ಮಿಥ್ಯ ರೂಪದಲ್ಲಿ ಕಾಣಿಸ್ತಾ ಇರುತ್ತೋ, ಅಜ್ಞಾನ ವಶದಿಂದನೇ ಇವೆಲ್ಲ ಜಗತ್ತು ಕಾಣಿಸ್ತಾ ಇದೆ. ಸುಷುಪ್ತ ಅವಸ್ಥೆಯಲ್ಲಿ ಎಲ್ಲಿ ಜಗತ್ತು ಇಲ್ಲ, ಏನೂ ಇಲ್ಲ, ಮನಸ್ಸು ಬುದ್ಧಿಗಳಿಲ್ಲ ಅಂದರೆ ಜಗತ್ತು ಇಲ್ಲ, ನಮ್ಮ ಈ ಶರೀರ ಭಾವನೂ ಇಲ್ಲ. ಅದಕ್ಕೆ ತಸ್ಮಾದೇವಂ ಇದಂ ಶರೀರಕರಣ ಪ್ರಾಣಾಹಪಿ ಅಸದ್ ತಸ್ಮಾತ್ ತತ್ವಮಸೀತಿ ಪ್ರಶಾಂತಮಮಲಂ ಬ್ರಹ್ಮಾದ್ವಯಂ ಯತ್ಪರಂ ಅಂತ. ಅದಕ್ಕೆ ಈ ಶರೀರ ಸಂಗಾತ ಏನಿದೆಯೋ, ಇಂದ್ರಿಯಗಳು, ಅಹಂಕಾರ, ಇವೆಲ್ಲ ಕೂಡ ಅಸತ್ಯ, ಇದು ಜಡ. ಇದು ನೀನು ಆ ಪ್ರಶಾಂತವಾದ ತತ್ವಮಸಿ ವಾಕ್ಯದಿಂದ ಏನು ನಿನ್ನ ಸ್ವರೂಪ ಜ್ಞಾನ ಆಗಿದೆಯೋ ಆ ಸ್ವರೂಪ ಪ್ರಶಾಂತ ಸ್ವರೂಪನಾಗಿದೆಯಾ, ನೀನು ಈ ಶರೀರ ಸಂಗಾತವಲ್ಲ ಅಂತ. ಕಾರ್ಯಗಳು ಎಷ್ಟೇ ಇದ್ದರೂ ಕೂಡ ಕಾರಣ ಒಂದೇ ಇರುತ್ತೆ. ನಾವು ಆ ಕಾರಣದಲ್ಲಿ ನಿಲ್ಲೋ ಅಭ್ಯಾಸ ಮಾಡಬೇಕು. ಶಕ್ತಿ ವಿಶಿಷ್ಟ ಬ್ರಹ್ಮ ಸೃಷ್ಟಿಯ ಒಂದೇ ರೀತಿ ಎಂಬುದು ಸರ್ವಾಧಾರವಾಗಿದೆ. ಭೇದವು ಜೀವನ ಭಾವನೆಯಲ್ಲಿ ಇರುವುದಲ್ಲದೆ ವಸ್ತುವಿನಲ್ಲಿಲ್ಲವೆಂಬುದು ನಿರ್ವಿವಾದವಾದದ್ದು. ಅದಕ್ಕೆ ಹೀಗೆ ಜೀವರಲ್ಲಿರೋ ಭೇದ, ಜಡಗಳಲ್ಲಿರುವ ಭೇದ, ಜೀವ ಅಂದರೆ ನಾನು ಬೇರೆ ನೀನು ಬೇರೆ ಅನ್ನೋ ಭೇದ, ಮೈಕ್ ಬೇರೆ ಮೊಬೈಲ್ ಬೇರೆ ಅಂತ ಜಡಗಳಲ್ಲಿರೋ ಭೇದ, ಜಡರಲ್ಲಿ ನಾನು ಬೇರೆ ಮೈಕ್ ಬೇರೆ ಅನ್ನೋ ಭೇದ, ಜೀವ ಬ್ರಹ್ಮಲ್ಲಿರೋ ಭೇದ, ನಾನು ಜೀವ ಬೇರೆ ಬ್ರಹ್ಮ ಬೇರೆ ಅಂತ, ಜಗತ್ತು ಬ್ರಹ್ಮರಲ್ಲಿರೋ ಭೇದ, ಜಗತ್ತು ಬೇರೆ ಬ್ರಹ್ಮ ಬೇರೆ ಅಂತ ಎಂಬ ಪಂಚಭೇದಗಳನ್ನು ನಿವರ್ತಿಸಿ ಸರ್ವವು ಬ್ರಹ್ಮರೂಪವೆಂಬುದನ್ನು ಅನುಭವಕ್ಕೆ ತಂದುಕೊಟ್ಟು ದೇವಿ ಉಪಾಸನೆ, ದೇವಿ ಶರಣಗೆ ಹೋದರೆ ಇಷ್ಟೊಂದು ಜ್ಞಾನನ ನಾವು ಕಷ್ಟಪಟ್ಟು ಏನು ಅದನ್ನೆಲ್ಲ ಕಳ್ಕೊಬೇಕು ಅನ್ಕೊತಾ ಇದ್ದೀವಿ, ಭೇದ ಬುದ್ಧಿಯನ್ನು. ದೇವಿ ಸ್ವಯಂ ಆಗಿ ನಿನಗೆ ಅಂಥ ಒಂದು ಅಂತಃಕರಣ ಶುದ್ಧಿಯನ್ನು ಕೊಟ್ಟು ಆ ಉಪದೇಶದಿಂದ ಯಾವುದೋ ಒಂದು ಗುರುಮುಖದಲ್ಲಿ ಯಾವ ರೂಪದಲ್ಲಿ ಬಂದು ಬೇಕಾದರೂ ಉಪದೇಶ ಮಾಡ್ಬೋದು. ಪರಮಾತ್ಮನು ಕಂಬದಿಂದ ಬರಲಿಲ್ವ ನರಸಿಂಹಸ್ವಾಮಿ ಭಗವಂತ. ರಮಣ ಮಹರ್ಷಿಗೆ ಅರುಣಾಚಲ ಬೆಟ್ಟವೇ ಗುರುವಾಯಿತು. ಉಪನಿಷತ್ತಲ್ಲಿ ಸತ್ಯಕಾಮಜಾಬಾಲನಿಗೆ ಎಮ್ಮೆಗಳು ಹಸುಗಳು ಉಪದೇಶ ಮಾಡ್ತಾವೆ ಬ್ರಹ್ಮೋಪದೇಶ. ಎಲ್ಲಿಂದ ಬೇಕಾದರೂ ಪರಮಾತ್ಮ ಬಂದು ನಮಗೆ ಉಪದೇಶ ಕೊಡುವಷ್ಟು ಸಾಮರ್ಥ್ಯ ಇದೆ. ಜಡ ರೂಪದಿಂದ ಆಗಲಿ ಚೈತನ್ಯ ರೂಪದಿಂದ ಆಗಲಿ. ನಮ್ಮಲ್ಲಿ ನಾವು ಫಸ್ಟು ಶಿಷ್ಯತ್ವವನ್ನು ರೆಡಿ ಮಾಡ್ಕೋಬೇಕು. ಆ ಶಿಷ್ಯತ್ವ ರೆಡಿ ಮಾಡಿಕೊಂಡಾಗ ಅಲ್ಲೇ ಆ ಗುರುತತ್ವ ಯಾವುದೋ ಒಂದು ಮಾಧ್ಯಮದಿಂದ ಬಂದು ನಮಗೆ ಅಲ್ಲಿ ತನಕ ಕರ್ಕೊಂಡು. ಯಾಕಂದರೆ ಇವೆಲ್ಲ ದೇವಿಯ ವಚನಗಳು, ಸಾಕ್ಷಾತ್ ದೇವಿ ಆ ದೇವತೆಗಳಿಗೆ ಹೇಳ್ತಾ ಇರೋದು, ನಾನು ಮಾಡಿಕೊಡ್ತೀನಿ, ನಿನಗೆ ಜ್ಞಾನ ಕೊಡ್ತೀನಿ ಅಂತ. ಇದರಲ್ಲಿ ವಿಚಾರ ಬರುತ್ತೆ. ಋಷಿಕೇಶ್ ಕೈಲಾಸ ಆಶ್ರಮದಲ್ಲಿ ನಾವು ಓದಿದ್ದ ಆಶ್ರಮದಲ್ಲಿ ಛೋಟಾ ಮಹಾರಾಜ್ ಅಂತ ಒಬ್ಬರು ಸಿದ್ಧ ಪುರುಷರಿರ್ತಾರೆ. ಅವರು ಒಬ್ಬರು ಪ್ರೇಮಾನಂದ ಸ್ವಾಮೀಜಿ ಅಂತ ಒಳ್ಳೆ ಒಂದು 10-15 ವರ್ಷ ಸೇವೆ ಮಾಡಿರ್ತಾರೆ ಲಾಸ್ಟ್ ಮೂಮೆಂಟಲ್ಲಿ. ಅದಕ್ಕೆ ನಿನ್ನ ಸೇವೆಗೆ ನಾನು ಮೆಚ್ಚಿದ್ದೀನಪ್ಪ, ನೀನು ಕೇಳು, ನೀನು ಏನು ವರ ಬೇಕು ಕೇಳು, ನನ್ನಿಂದ ನಿನಗೆ ಮೋಕ್ಷ ಬೇಕಂದ್ರೂ ಕೂಡ ಕೊಡಿಸ್ಬಿಡ್ತೀನಿ ಅಂತ ಮಾತು ಕೊಡ್ತಾರೆ. ಬಟ್ ಅವರು ಇನ್ನು ಆ ಮೋಕ್ಷನ ಕೇಳಲಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ನಿಮ್ಮ ಶರೀರ ಹಿಂಗೆ ಸ್ವಸ್ಥವಾಗಿರಲಿ ಅನ್ನೋದೊಂದು ವರ ಕೇಳ್ತಾರೆ. ಆವಾಗ ವಿಚಾರ ಬರುತ್ತೆ, ಅದೆಂಗೆ ಮೋಕ್ಷ ಏನಾದರೂ ಬಿಸ್ಕೆಟಾ ಒಬ್ಬರ ಕೈಯಿಂದ ಇನ್ನೊಬ್ಬರು ಕೊಡೋದು? ಯಾರಿಗವರು ಹೊಂದೋದೆ ಉಪದೇಶ ತನಕನೇ. ಯಾವುದೇ ಗುರುಗಳಿಗೆ ಸಾಮರ್ಥ್ಯ, ಅಂತಃಕರಣ ಶುದ್ಧಿಯನ್ನು ತರಿಸಿ ಉಪದೇಶ ತನಕನೇ ಸಾಮರ್ಥ್ಯ. ಅದಾದಮೇಲೆ ಯಾರಿಗವರು ಹೊಂದಬೇಕಾದದ್ದೇ ಅದು ಮೋಕ್ಷ. ಇನ್ನೊಬ್ಬರಿಗೆ ಬಿಸ್ಕೆಟ್ ಥರ ಕೊಡೋದಲ್ಲ ಜ್ಞಾನ. ಕುದುರೆಯನ್ನಾಗಲಿ ಹಸುವನ್ನಾಗಲಿ ಅದಕ್ಕೆ ಬಾಯಾರಿಕಿದ್ರೆ ನಾವು ಬಾವಿ ತನಕ ಕರ್ಕೊಂಡು ಹೋಗ್ಬೋದು, ಕೆರೆ ತನಕ ಬಕೆಟ್ ತನಕ ನೀರಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ಬೋದು. ಅದು ಹೊಟ್ಟೆ ತುಂಬ ನೀರು ಕುಡಿದಿದ್ರೆ ನೀನು ಎಷ್ಟು ಬಲವಂತ ಮಾಡಿದ್ರೆ ನೀರು ಕುಡಿಯೋದಿಲ್ಲ. ಅದೇ ಥರ ನಾವು ಎಷ್ಟು ಜ್ಞಾನ ಉಪದೇಶ ಹೇಳಿದ್ರೂ ಅವನಿಗೆ ವೈರಾಗ್ಯ ಇಲ್ಲ, ಸಾಧನ ಚತುಷ್ಟಯ ಸಂಪತ್ತಿಗಳಿಲ್ಲ ಅಂದರೆ ಆ ಜ್ಞಾನ ಫಲೀಭೂತ ಆಗೋದಿಲ್ಲ. ಆದ್ದರಿಂದ ಇದು ಬಿಸ್ಕೆಟ್ ಕೊಟ್ಟಂಗೆ ಕೊಡೋದಕ್ಕಾಗೋದಿಲ್ಲ. ಜ್ಞಾನ ಯಾರಿಗವರು ಹೊಂದಬೇಕಾಗಿರೋದು.
ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋ ಅಂತ ಕೃಷ್ಣ ಕೂಡ ಅರ್ಜುನನಿಗೆ ಹೇಳ್ತಾನೆ. ಉಪದೇಶ ಕೊಡೋ ತನಕನೇ ಗುರುಗಳ ಕೆಲಸ ಇರುತ್ತೆ. ಅದಂಗೆ ನೀವು ಗುರುಗಳೇ ನಮಗೆ ಸಂಶಯ ಆಗ್ತಾಯಿದೆ, ಅವನಿಗೆ ಮೋಕ್ಷ ಕೂಡ ಕೊಟ್ಟು ಬಿಡ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿದಿರಲ್ಲ ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ಕೇಳ್ತಾರೆ. ಅಂದರೆ ಗುರುವಿಗೆ ಎಷ್ಟು ಸಾಮರ್ಥ್ಯ ಇರುತ್ತಂದರೆ, ಶಿಷ್ಯನಿಗೆ ಅಂತಃಕರಣ ಶುದ್ಧಿಗೆ ಏನೆಲ್ಲ ಕಷ್ಟಪಡ್ತಾ ಇರ್ತಾನೋ ಸಾಧನ ಚತುಷ್ಟಯ ಸಂಪತ್ತಿಗಳು ಬರೋದಕ್ಕೆ, ಆ ಎಲ್ಲ ಸಂಪತ್ತಿಗಳನ್ನು ಕೊಡಿಸೋಷ್ಟು ಸಾಮರ್ಥ್ಯ ಇರುತ್ತದೆ. ಅದು ಬೇಗನೆ ಅಂತಃಕರಣ ಶುದ್ಧಿಯನ್ನು ಫಸ್ಟು ಅಧಿಕಾರಿತ್ವವನ್ನು ತರಿಸ್ಬಿಟ್ಟು ಮತ್ತು ಉಪದೇಶದ ಮೂಲಕನೇ ಅವನಿಗೆ ಮೋಕ್ಷ ಜ್ಞಾನ ನಿಷ್ಠೆಯನ್ನು ತರಿಸೋ ಕೆಲಸ ಸಾಮರ್ಥ್ಯ ಇರುತ್ತೆ ಅಂತ. ಜ್ಞಾನದ ದ್ವಾರದಿಂದನೇ, ಆದರೆ ಗುರುವಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ, ಅಚಿಂತನೀಯ ಶಕ್ತಿ ಅದು ಅಂತ. ಅದಕ್ಕೆ ಅದೇ ಯುಕ್ತಿಯಿಂದ ದೇವಿ ಅಂಥದ್ದೊಂದು ಮೋಕ್ಷವನ್ನು ಅನುಭವವನ್ನು ನಾನು ತಂದುಕೊಟ್ಟು ಕಡೆಗೆ ಅವನನ್ನು ಚಿತ್ಶಕ್ತಿ ಸ್ವರೂಪವನ್ನಾಗಿ ಮಾಡುವಳು. ಪ್ರತಿಜ್ಞೆ ಮಾಡ್ತಾ ಇದ್ದಾಳೆ ದೇವಿ. ಮುಮುಕ್ಷು ಇದನ್ನು ಅವಶ್ಯವಾಗಿ ಲಕ್ಷ್ಯದಲ್ಲಿಟ್ಟುಕೊಂಡು ಇದರಂತೆ ಆಚರಿಸತಕ್ಕದ್ದು. ನೀನು ನಿಜವಾಗಲೂ ಯಾವುದೇ ಈ ಲೋಕದಲ್ಲಿ ಯಾವುದೇ ಬೇಡಪ್ಪನ ನಿನ್ನ ಕೋರಿಕೆಗಳು ಕೇವಲ ದೇವಿಯ ಒಂದು ಪ್ರೀತಿ ಸಲುವಾಗಿ ನಿಷ್ಕಾಮ ಭಾವನೆಯಿಂದನೇ ಬೆಳಗ್ಗೆಯಿಂದ ಉಪಾಸನೆ, ನಿಷ್ಕಾಮ ಕರ್ಮಯೋಗ, ದೇವಿ ಹೆಸರು, ದೇವಿ ಸಲುವಾಗಿ ಎಲ್ಲ ಕ್ರಿಯೆಗಳು ಮಾಡ್ತಾ ಇದ್ದರೆ ದೇವಿ ಅವನಿಗೆ ಇಂಥದ್ದೊಂದು ಮೋಕ್ಷನ ಕೊಟ್ಬಿಡ್ತಾಳೆ. ಅನನ್ಯ ಭಕ್ತಿಯಿಂದ ಆರಾಧಿಸುವವನ ಯೋಗಕ್ಷೇಮವನ್ನು ತಾನೇ ನೋಡುವನೆಂಬ ಭಗವಂತನ ವಾಕ್ಯದಂತೆ ಭಕ್ತರ ಸರ್ವ ಯೋಗಕ್ಷೇಮವನ್ನು ದೇವಿಯೇ ನೋಡುವಳು. ಇದೊಂದು ಚಿಂತೆ ಮನುಷ್ಯರಿಗೆ. ಎಲ್ಲರೂ ಇದರಲ್ಲಿ ಹೆದರ್ಕೊಂಡ್ಬಿಡ್ತಾರೆ. ಅಯ್ಯೋ, ಮಠಕ್ಕೆ ಹೋದ್ರೆಗ ನನ್ನನ್ನು ಯಾರು ನೋಡ್ಕೊತಾರೋ ಇಲ್ಲೋ, ಊಟ ಎಲ್ಲಿ ಸಿಗುತ್ತೋ ಇಲ್ಲೋ. ಸಾಧಕರು ಕೂಡ ಅಷ್ಟೇ ಈ ವಿಷಯದಲ್ಲಿ ಹೆದರ್ಕೊಂಡ್ಬಿಡ್ತಾರೆ. ಕೃಷ್ಣ ಪರಮಾತ್ಮ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲವನ್ನೂ ಬಿಟ್ಟು ನನ್ನನ್ನೇ ಹೊಂದುವ ಪ್ರಯತ್ನ ಮಾಡೋರು ಯೋಗಕ್ಷೇಮಗಳೆಲ್ಲ ನಾನು 100% ನೋಡ್ಕೊತೀನಿ ಅಂತ. ನಂಬಬೇಕಷ್ಟೇ. ಆ ನಂಬಿದಾಗ ಮತ್ತು ಯಾವುದೇ ಪ್ರಕಾರದ ಒಂದು ಎಷ್ಟು ಚೆನ್ನಾಗಿ ಪರಮಾತ್ಮ ನೋಡ್ಕೊತಾನಂದರೆ, ಮನೇಲಿ ತಂದೆ ತಾಯಿ ಕೂಡ ನೋಡ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾನೆ. ಈಗ ಮನೆ ಬಿಟ್ಟು 17 ವರ್ಷ ಹೆಚ್ಚು ಕಡಿಮೆ ಆಗ್ತಾಯಿದೆ, ನೋಡ್ಕೊಂಡಿಲ್ವ ನಮ್ಮನ್ನು? ಏನಾದರೂ ಕಡಿಮೆ ಮಾಡಿದ್ದಾನೆ? ಪರಮಾತ್ಮನ ಮಾತಂದರೆ ವಚನ ಅಂದರೆ ವಚನನೇ. ಸುಮ್ಮನೆ ಹೆದರ್ಕೊತಾ ಇರ್ತೀವಿ, ಅಯ್ಯೋ ಹೆಂಗೋ ಹಂಗೆ ಅಲ್ಲೋದ್ರೆ ಹೆಂಗೋ, ಇಲ್ಲೋದ್ರೆ ಹೆಂಗೋ, ವಯಸ್ಸಲ್ಲಿ ಮತ್ತು ರೋಗಗಳು ಬಂದರೆ ಹೆಂಗೋ, ಊಟ ಸಿಗಲಿಲ್ಲ ಅಂದರೆ ಹೆಂಗೋ, ಇಷ್ಟೊಂದೆಲ್ಲ ಚಿಂತೆ ಮಾಡಿದ್ರೆ ಭಗವಂತನಿಗೆ ಕೋಪ ಬರುತ್ತೆ. ನಾನು ಇಷ್ಟು ದೊಡ್ಡ ಪ್ರಾಮಿಸ್ ಮಾಡಿದ್ದೀನಿ, ಇವರಿನ್ನೂ ನನ್ನ ಮೇಲೆ ನಂಬಿಕೆನೇ ಇಡ್ತಾ ಇಲ್ವಲ್ಲ ಅಂದ್ಬಿಟ್ಟು. ವಿವೇಕಾನಂದನಿಗೆ ಹೇಳಿದ್ನಲ್ಲ, ಒಂದು ಸತಿ ಡೌಟ್ ಬರುತ್ತೆ ಬೃಂದಾವನದಲ್ಲಿದ್ದಾಗ, ಏನು ಭಗವಂತ ಇಷ್ಟು ಗಟ್ಟಿಯಾಗಿ ಪ್ರತಿಜ್ಞೆ ಮಾಡಿದ್ದಾನೆ, ಯೋಗಕ್ಷೇಮನೆಲ್ಲ ನಾನೇ ನೋಡ್ಕೊತೀನಿ ಅಂತ. ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದರೆ ಪ್ರತಿಯೊಂದು ವಸ್ತು ತಿನ್ನೋದಕ್ಕಾಗಲಿ ಏನಕ್ಕಾಗಲಿ ನಾವು ಪ್ರಯತ್ನ ಮಾಡ್ತಾಯಿದ್ರೆ ಸಿಗ್ತಾ ಇದೆ. ತಾನಾಗಿ ತಾನು ಬಂದು ಏನು ಬೀಳ್ತಾ ಇಲ್ಲ ನಮ್ಮ ಹತ್ರ. ಅದಕ್ಕೆ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ, ನಾನು ಕಾಡಿಗೆ ಹೋಗ್ತೀನಿ. ಇವತ್ತು ಮನುಷ್ಯರ ಮಧ್ಯದಲ್ಲಿದ್ದರೆ ಸ್ವಲ್ಪ ಡಲ್ಲಾಗಿದ್ದರೆ ಯಾವನೊಬ್ಬನ ಮುಖ ನೋಡಿಬಿಟ್ಟು ಏನಪ್ಪ ಊಟ ಬೇಕಂತ ಕೇಳಿಬಿಟ್ಟು ಕೊಟ್ಬಿಡ್ತಾರೆ. ಕಾಡಲ್ಲಿ ಹೋಗ್ತೀನಿ ಇವತ್ತು, ನೋಡೋಣ ಹೆಂಗೆ ಯೋಗಕ್ಷೇಮ ನೋಡ್ಕೊತಾನೆ ಪರಮಾತ್ಮ ಅಂದ್ಬಿಟ್ಟಿದ್ದನು. ಬೃಂದಾವನದಿಂದ ಹೊರಗಡೆ ಕಾಡು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಾಡು ಮಧ್ಯದಲ್ಲಿಂದ ಇಂದು ಹೊರಗಡೆ ಯಾವುದೋ ಊರಿಗೆ ಒಂದು ದಾರಿ ಇರುತ್ತೆ. ಆ ದಾರಿಯಲ್ಲಿ ಹೋಗ್ತಾಯಿದ್ರೆ ಆ ಕಡೆಯಿಂದ ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ, ಒಂದು ಕವರಲ್ಲಿ ಏನೋ ತಗೊಂಡು. ವಿವೇಕಾನಂದ ಅಯ್ಯೋ, ಆ ಎದುರುಗಡೆ ಇರೋ ವ್ಯಕ್ತಿ ಏನೋ ಕವರಲ್ಲಿ ತೊಗೊಂಬರ್ತಾ ಇದ್ದಾನೆ, ಎದುರು ಬಂದರೆ ಸುಮ್ಮನೆ ಮಾತಾಡಿಸಿ ನೀವು ಯಾರು ಏನಂತ ಕೇಳಿ ಮತ್ತೆ ಊಟ ತಿನ್ನು ಅಂತ ಬಲವಂತ ಹೇಳ್ತಾನೆ ಅಂದ್ಬಿಟ್ಟಿದ್ದನು. ಕಾಡು ಒಳಗಡೆ ಓಡ್ತಾನಂತೆ. ಕಾಡು ಒಳಗಡೆ ಹೋದರೆ ಆ ಹುಡುಗ ಕೂಡ ಹಿಂದುಗಡೆ ಓಡಿ ಬರ್ತಾನಂತೆ. ಬಾಬಾಜಿ ರುಕೋ ಅಂತ, ನಿಂತ್ಕೊಳ್ಳಿ ಅಂತ. ಯಾರು ಇವನು, ನಾನು ಇಷ್ಟು ಓಡಿದ್ರು ಕೂಡ ನಾನು ಹಿಂದ್ಗಡೆ ಇಷ್ಟು ಜೋರಾಗಿ ಓಡಿ ಬರ್ತಾನಲ್ಲ ಅಂತ. ಏನಪ್ಪ ಯಾಕೆ ನನ್ನಿಂದ ಓಡಿ ಬರ್ತಾಯಿದೆ ಅಂದರೆ, ಇಲ್ಲ ಗುರುಗಳೇ, ನಾನು ಇವತ್ತು ನಂದು ಹುಟ್ಟಿದಬ್ಬ, ಅದಕ್ಕೆ ನಾನು ಸ್ವಲ್ಪ ಅಡುಗೆ ಮಾಡಿಕೊಂಡು ಯಾರಿಗಾದರೂ ಒಬ್ಬರು ಸಾಧುವ್ರಿಗಾದರೂ ಒಂದು ಅನ್ನದಾನ ಮಾಡಬೇಕಂತ ಬೃಂದಾವನದಲ್ಲಿ ಬರ್ತಿದ್ದೆ. ದಾರಿಯಲ್ಲಿ ಮಧ್ಯ ದಾರಿಯಲ್ಲಿ ನೀವೇ ಸಿಕ್ಕಿದ್ರು, ಅದಕ್ಕೆ ನಾನು ಅಲ್ಲಿ ತನಕ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಅದು ನಿಮಗೆ ಕೊಡೋಣ ಅಂತ ತೊಗೊಂಬರ್ತಾ ಇದ್ದೀನಿ ಅಂತಂತೆ. ಆವಾಗ ವಿವೇಕನ ಕಣ್ಣಲ್ಲಿ ನೀರು ಬಂದುಬಿಡುತ್ತಂತೆ. ಹೌದಪ್ಪ, ಭಗವಂತನ ಮಾತಲ್ಲಿ ನಾವು ಯಾವತ್ತೂ ಅನುಮಾನ ಪಡಬಾರ್ದು ಅಂದ್ಬಿಟ್ಟು. ಆ ಥರ ಅಷ್ಟು ನಂಬಿಕೆ ಇರಬೇಕು. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಮಾತು ಕೊಟ್ಟಿದ್ದಾನೆ. ಆ ಮಾತಿಗೆ ನಂಬಿ ಇರಬೇಕಷ್ಟೇ. ಭಗವಂತನಿಗೆ ತುಂಬ ಖುಷಿ ಆಗುತ್ತಪ್ಪ, ಇವ್ನು ನನ್ನ ಮೇಲೆ ಒಂದೊಂದು ಸತಿ ಉಪವಾಸ ಇರಬೇಕಾಗುತ್ತೆ. ನರ್ಮದಾ ಪರಿಕ್ರಮ ಮಾಡ್ತಾ ಇರ್ತಾರೆ, ಅಲ್ಲಿ ಪರೀಕ್ಷೆ ಇರುತ್ತೆ. 1 ದಿವಸ 2 ದಿವಸ ಉಪವಾಸ ಇಟ್ಟರೆ ಇವನು ಶ್ರದ್ಧೆ ಇರುತ್ತಾ ಇಲ್ಲ ಅಂತ. ಇಲ್ಲ, ಪರಮಾತ್ಮ ನನ್ನ ಪ್ರಾಣ ಎಂತೂ ಹೋಗೋದಿಲ್ಲ. ಪರಮಾತ್ಮ ಮಾತು ಕೊಟ್ಟಿದ್ದಾನೆಂದರೆ ಪ್ರಾಣ ಉಳಿಸ್ಕೊತಾನೆ, ನನಗೆ ಬೇಕಾಗಿಲ್ಲ ಅಂತ. ಅಂಥ ವಿಕಟ ಪರಿಸ್ಥಿತಿಯಲ್ಲೂ ನಾವು ಹೆದರ್ಕೊಂಡ್ಬಿಡ್ಬಾರ್ದು. ಅಯ್ಯೋ, ಯೋಗಕ್ಷೇಮ ಏನೂ ಆಗ್ತಾಯಿಲ್ಲ, ನನಗೆ ನಾನೇ ಪ್ರಯತ್ನ ಮಾಡ್ಕೋಬೇಕು, ನನಗೆ ನಾನೇ ಎಲ್ಲ ಇಕ್ಕಟ್ಟೆ ಮಾಡ್ಕೋಬೇಕು ಅಂತ. ಆ ಸೆಕ್ಯೂರಿಟಿ ವೇದಾಂತ ಕೆಲಸಕ್ಕೆ ಬರಲ್ಲ ಅಂತ ರಮಣ ಮಹರ್ಷಿ ಅಂತಾರೆ.
ನೀನು ಒಂದು ಕಡೆ ಬದುಕಬೇಕಂತ ಶರೀರದ ಪ್ರೊಟೆಕ್ಟಿವ್ ಮೋಡಲ್ಲಿ ಎಲ್ಲ ಪ್ರಯತ್ನಗಳು ಮಾಡಿಕೊಂಡು ಇನ್ನೊಂದು ಜಾಗದಲ್ಲಿ ಕೂತ್ಕೊಂಡು ನಾನು ಈ ಶರೀರ ಅಲ್ಲ ಅಂತ ಮಾಡೋದು ವಿಪರೀತವಾಗಿರುತ್ತೆ. ಶರೀರ ನೀನಲ್ಲ ಅಂತ ಶಾಸ್ತ್ರ ಗುರುಗಳು ಘೋಷಿಸ್ತಾ ಇರ್ತಾರೆ. ಇನ್ನು ಈ ಶರೀರದಲ್ಲೇ ನಾನು ಹೆಚ್ಚು ಕಾಲ ಇರಬೇಕನ್ನೋ ಪ್ರಯತ್ನ ವಿಪರೀತ ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ. ಇಲ್ಲ, ಈ ಸನ್ಯಾಸ ನಿಯಮಗಳು, ಬ್ರಹ್ಮಚರ್ಯ ನಿಯಮಗಳು ಯಾಕೆಂದರೆ ಮುಖ್ಯವಾಗಿ ಶರೀರದ ಮೇಲೆ ಮೋಹನ ತೆಗೆಸೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಈ ಸೆಕ್ಯೂರಿಟಿ ಸ್ಟ್ರಿಂಗ್ ಇರೋಷ್ಟು ದಿವಸ ಶರೀರದಲ್ಲಿ ಜೀವಭಾವ ಹೋಗೋದಿಲ್ಲ. ಅದು ಈ ಭಾವನ ತೆಗೆಸೋದೇ ಗುರುಗಳಿಗೆ ಲಕ್ಷ್ಯವಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಕಷ್ಟ ಕೊಟ್ಟು ಹಿಂಸೆ ಮಾಡಬೇಕಂತೇನು ಅವ್ರಿಗೆ ನಿಯಮ ಇಲ್ಲ. ಅವೆಲ್ಲ ಪ್ರಾಕ್ಟಿಕಲ್ಲಾಗಿ ಗುರುಗಳು ಹೇಳಿರೋ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದ್ದರೆ ಆವಾಗ ಈ ಶರೀರದಲ್ಲಿರೋ ತಾದಾತ್ಮ್ಯ ತೆಕ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಪರಮಾತ್ಮ ಆಗಲಿ ದೇವಿಯಾಗಲಿ ಮಾತು ಕೊಡ್ತಾ ಇದ್ದಾರೆ, ನೀನು ಚಿಂತೆ ಮಾಡಬೇಡ, ಈ ಶರೀರ ಯಾತ್ರೆ ಬಗ್ಗೆ ನೀನು ಒಂದು ಲೇಷ ಮಾತ್ರವೂ ಚಿಂತೆ ಮಾಡಬೇಡ, ಹೆಂಗಾಗುತ್ತೆ ಏನಾಗುತ್ತೆ ಅಂತ, ಅದೆಲ್ಲ ನಾನು ನೋಡ್ಕೊತೀನಿ ಅಂತ. ಸಮುದ್ರದ ಮಧ್ಯದಲ್ಲಿ ಅನೇಕ ವಿಧದ ಸಂಕಟ ಸಮಯದಲ್ಲಿ ಕಾಡ್ಗಿಚ್ಚು, ಆನೆ, ಕೋಣೆಗಳು ಕೂಡಿ ಬರುವಲ್ಲಿ, ಕಗ್ಗತ್ತಲೆಯಲ್ಲಿ ಕತ್ತಿಯಿಂದ ಅಲ್ಲಾಡಿಸಿ ಕಡಿಯುವ ವೇಳೆಯಲ್ಲಿ ನನ್ನ ಭಕ್ತರನ್ನು ಕಾಯುವನೆಂದಳು. ದೇವಿ ಪ್ರೊಟೆಕ್ಷನ್ ಭಯಂಕರವಾಗಿರುತ್ತೆ. ತನ್ನ ಭಕ್ತರನ್ನ ಯಾರು ಏನು ಟಚ್ ಮಾಡೋಕ್ಕಾಗಲ್ಲ. ಟಚ್ ಮಾಡಿದ್ರೆ ವಿಪರೀತವಾಗಿ ಫಲಿತಗಳಿರ್ತವೆ. ಬಿರುಗಾಳಿಯಲ್ಲಿ ಬಹು ಮಳೆಯಲ್ಲಿ ಸಿಕ್ಕರೆ ಪರಿಹರಿಸುವೆನು, ಸಿಡಿಲು ಮೇಲೆ ಹಾಯಲು ಹಾಯದಂತೆ ಮಾಡುವೆನು, ಮಾಂತ್ರಿಕನನ್ನು ಸೋಲಿಸುವೆನು. ಅವ್ರ ಮೇಲೆ ಮಂತ್ರ ಪ್ರಯೋಗಗಳು ಕೂಡ ಆಗೋದಿಲ್ಲ. ಒಳ್ಳೆಯ ಸಾಧನೆ ಮಾಡ್ತಾಯಿರೋರ ಮೇಲೆ ಆಗೋದಿಲ್ಲ. ಶ್ರೀಶೈಲದಲ್ಲಿ 9 ತಿಂಗಳಿದ್ವಲ್ಲಿ, ಅಲ್ಲಿ ಗೋಸೇವೆ ಮಾಡ್ಕೊತಾ ಇದ್ವಿ. ಹಸುಗಳು ಒಂದು ಸತಿ ಕಾಡಲ್ಲಿ ತಪ್ಪೋಗಿದ್ರೆ ಹಸುಗಳು ಹುಡುಕೋದಕ್ಕೆ ಹೋಗಿದ್ವಿ. ಆ ಕಾಡು ಒಳಗಡೆ ಹುಡುಕ್ತಾ ಇದ್ರೆ ಈಗ ಅಲ್ಲಿ ಹೊಸ 2 ಚಳಿಕಿ ಗಡಾರ್ ಅಂತಾರಲ್ಲ, ಆ ಕುದಾಳ ಚೆನ್ನಾಗಿದ್ದಾವೆ. ಅಲ್ಲಿ ಬಿಟ್ಟಿದ್ದರು. ಅಯ್ಯೋ ಚೆನ್ನಾಗಿದ್ದಾವಲ್ಲ, ಆಶ್ರಮದಲ್ಲಿ ತಗೊಂಡೋದ್ರೆ ಕೆಲ್ಸಕ್ಕೆ ಬರ್ತಾವಂತ ಮೇನ್ ರೋಡ್ ತನಕ ಅಲ್ಲಿ ಆಟೋಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಒಳಗಡೆ ಕಾಡಲ್ಲಿ ಹುಡ್ಕೋದಕ್ಕೆ ಹೋಗ್ತಾಯಿದ್ವಿ. ಅದನ್ನು ಎತ್ಕೊಂಡು ನಾವು ಬರ್ತಾಯಿದ್ರೆ ಆಟೋ ಡ್ರೈವರ್, ಅಯ್ಯೋ ಸ್ವಾಮೀಜಿ ಮುಟ್ಟಬೇಡಿ ಅಂತ. ಏನಂದರೆ, ಅಯ್ಯೋ ಅದು ಲಂಬಾಡಿಯವರು ಸತ್ತೋಗ್ಬಿಟ್ಟಿದ್ರೆ ಅಲ್ಲಿ ಕೆಳಗಡೆ ಮಣ್ಣಲ್ಲಿ ಹೂತಿದ್ದಾರೆ, ಅವ್ರಿಗೆ ಇಷ್ಟವಾದ ವಸ್ತುಗಳು ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಆ ವಸ್ತುಗಳನ್ನ ಅವರು ಮನೆಯವರೇ ಇಟ್ಕೊಳ್ಳೋಕೆ ಹೆದರ್ತಾವ್ರೆ. ಆ ವಸ್ತುಗಳ ಮೇಲೆ ಇರೋ ಮೋಹದಿಂದ ಮತ್ತೆ ಅವ್ರದ್ದು ಪ್ರೇತಾತ್ಮ ಬಂದ್ಬಿಡುತ್ತಂದ. ಅದನ್ನು ಮುಟ್ಟಬೇಡಿ, ಮತ್ತು ಆ ಪ್ರೇತಾತ್ಮ ಹಿಂದೆ ಬರುತ್ತೆ ಹಂಗೆ ಅಂತ. ನಾನು ಮೊದಲೇ ನಾಸ್ತಿಕನಾಗಿ ಬೆಳೆದಿದ್ದೆ. ಮುಂಚೆ ಜೀವನದಲ್ಲಿ ದೇವರಿಲ್ಲ ದೆವ್ವ ಇಲ್ಲ ಅಂತ ಬೆಳೆದಿರೋನು. ನಮ್ಗೆ ಅವೆಲ್ಲ ಇದಿರುತ್ತೆ, ಹೋಗೋ ನೀನು ಹುಚ್ಚ, ಎಷ್ಟು ಈ ಥರ ಪ್ರಾಪರ್ಟಿ ನಿಮಗೆ ವೇಸ್ಟ್ ಮಾಡ್ತಾರೆ ಯಾರಾದರೂ, ಅದೇನಿದ್ರು ನಾನು ನೋಡ್ಕೊತೀನಿ ಬಿಡು ಅಂದ್ಬಿಟ್ಟು ನಾನು ಆಟೋಲ್ಲಿ ಹಿಂದ್ಗಡೆ ಹಾಕ್ಬಿಟ್ಟಿದ್ದೂ ಬಂದು ಆಶ್ರಮದಲ್ಲಿ ಮಲ್ಕೊಂಡಿದ್ದೀನಿ. ನನಗೇನೂ ಆಗಲಿಲ್ಲ. ಆ ಲಂಬಾಡಿಯ ಪ್ರೇತಾತ್ಮ ಬಂದು ಆ ಆಟೋ ಡ್ರೈವರ್ನ ಇಟ್ಕೊಂಡ್ಬಿಟ್ಟಿದೆ. ಬಂದುಬಿಟ್ಟಿದ್ದು ಪ್ರೇತ ಒಳಗಡೆ ಪ್ರೇತಾತ್ಮ ಬಂದುಬಿಟ್ಟು ಎಲ್ಲ ಹೆಂಗಸರ ವಾಯ್ಸಲ್ಲಿ ಮಾತಾಡ್ತಾ ಇದ್ದಾನೆ. ಮತ್ತು ಬೇಕು ನನಗೆ ಸಾರಾಯಿ ಬೇಕು, ನನಗೆ ಕೋಳಿ ಬೇಕು, ಆವಾಗ ಬಿಟ್ಟು ಹೋಗ್ತೀನಿ ಅಂತ ಅಲ್ಲೆಲ್ಲ ಮಂತ್ರವಾದಿ ಇದ್ದರು. ಆ ಮಂತ್ರವಾದಿ ಎಲ್ಲ ಅದು ಬಿಡಿಸಿ ಅದು ವಾಯಿಷ್ಟು ಹೇಳಿದ್ದನ್ನೆಲ್ಲ ಕೊಟ್ಟುಬಿಟ್ರು, ಬಿಟ್ಟು ಹೋಯಿತು. ಅಂದರೆ ಏನು ಸಾಧನೆ ಮಾಡ್ತಾ ಇಲ್ಲ ಅಂದರೆ ಅಂಥವ್ರ ಮೇಲೆ ಇವೆಲ್ಲ ಅಟ್ಯಾಕು ಇವು ಮಾಡ್ತಾ ಇರ್ತವೆ. ಒಳ್ಳೆ ದೇವ್ರ ಸಾಧನೆಯಲ್ಲಿ ನಿಷ್ಕಾಮ ಭಾವನೆಯಿಂದ ಮಾಡೋರಿಗೆ ಟಚ್ಚು ಮಾಡೋಕ್ಕಾಗೋದಿಲ್ಲ. ಮುಂದುಗಡೆ ಎದುರುಗಡೆ ಬರೋದಕ್ಕೂ ಆಗೋದಿಲ್ಲ. ಭೂತ ಪ್ರೇತಾತ್ಮಗಳಿಗೆಲ್ಲ ನಿಷ್ಕಾಮ ಭಾವನೆಯಿಂದ ಜೀವಿಸುವಂಥವ್ರಿಗೆ. ಅದಕ್ಕೆ ದೇವಿಯನ್ನು ಕೂಡ ಅಷ್ಟೇ, ದೇವಿ ಆರಾಧನೆ ಮಾಡೋರಿಗೆ ಮಾಂತ್ರಿಕನನ್ನು ಸೋಲಿಸುವನು. ಈ ಮಂತ್ರತಂತ್ರಗಳು ಯಾರು ಮಾಡೋದಕ್ಕಾಗೋದಿಲ್ಲ. ರಾಜನನ್ನು ಮಾಡುವೆನು, ಅವನನ್ನು ಒಳ್ಳೆ ಪೋಸ್ಟಲ್ಲಿ ಇರಿಸ್ತಾರಂತೆ ದೇವಿ. 2ನೇ ಅವರ ಸೈನ್ಯದ ಮುತ್ತಿಗೆಯನ್ನು ನಿಲ್ಲಿಸಿ ಎನ್ನ ಭಕ್ತರು ರಕ್ಷಿಸುವನೆಂದಳು. ಎಂಥ ಸಮಯದಲ್ಲೇ ಆಗಲಿ, ಯುದ್ಧದ ಸಮಯದಲ್ಲೇ ಆಗಲಿ ದೇವಿ ರಕ್ಷಣೆ ಮಾಡ್ತಾಳಂತೆ. ದೇವತೆಗಳು ಈ ಪ್ರಕಾರ ದೇವಿಯ ನುಡಿಗಳನ್ನು ಕೊನೆಯವರೆಗೆ ಕೇಳಿ ತಾವಂತೂ ದೇವಿಯ ಚರಿತ್ರೆಯನ್ನು ಓದುತ್ತಿದ್ದರು. ಭೂಮಿಯಲ್ಲಿರುವ ಜನರಿಗೆ ಆನಂದದಿಂದ ಓದಿರೆಂದು ದೇವಿಯನ್ನು ಧ್ಯಾನಿಸುತ್ತಾ ಆಕೆಯ ಅಪ್ಪಣೆಯಿಂದ ತಮ್ಮ ಸ್ಥಾನಕ್ಕೆ ಹೊರಟರು. ಕಾಳಿಯ ಶಾಂತಿಯ ಹೊಂದಿ ಮಾತೃಕೆಯರನ್ನು ತನ್ನಲ್ಲಡಗಿಸಿಕೊಂಡು ತಾನೊಬ್ಬ ಪಾರ್ವತಿಯಾಗಿ ಹಿಮಾಚಲದಲ್ಲಿ ನಿಂತಳು. ಎಷ್ಟು ಹೇಳಲಿ, ಪಾರ್ವತಿಯ ಮಹಿಮೆಯ ಪೂರ್ಣ ಚರಿತ್ರೆಯನ್ನು ಸಂತಸದಲ್ಲಿ ಧ್ಯಾನ ಮಾಡುವರು. ದುಷ್ಟ ಶುಂಭ ನಿಶುಂಭರಳಿಯಳು ದೇವಿಯನ್ನು ಮನದಲ್ಲಿ ಹರಿಸುತ್ತಾ ತಮ್ಮ ಸ್ನಾನದ ಸುಖವ ಭೋಗಿಸುತ್ತಾ ಸದಾಚಿದಾನಂದ ಸ್ವರೂಪ ಗುರುವರ್ಯರನ್ನು ಧ್ಯಾನಿಸಿದರು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯರ
ಚರಣಪದ್ಮ ವಿರೇಫ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮಯೋಳ್ ನಾರಾಯಣಿ ಸ್ತುತಿನಾಮ ಷೋಡಶೋಧ್ಯಾಯವು 16ನೇ ಅಧ್ಯಾಯವು ಸಂಪೂರ್ಣವಾಯಿತು. ಮಿಕ್ಕಿದ್ದು ನಾವು ಸಾಯಂಕಾಲ ಕ್ಲಾಸ್ನಲ್ಲಿ ಪೂರ್ತಿ ಮಾಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.